येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। चक्षुस्थपीतपित्तेन योगाच्छङ्केऽपि पीतधीः अतः पारम्पर्यतोऽर्थ सम्बन्धोऽस्ति भ्रमेऽपि च। ಜ್ಞಾನ ಸಾಮಾನ್ಯ ಸಾಮಗ್ರಿ, ಅದರಿಂದಲೇ ಜ್ಞಾನ ಎಂಬತಕ್ಕಂಥದ್ದು ಬರತಕ್ಕಂಥದ್ದು. ಪರಮಾತ್ಮಕ ಜ್ಞಾನವಾಗಲಿ ಭ್ರಮಾತ್ಮಕ ಜ್ಞಾನವಾಗಲಿ ಬರಬೇಕಾದರೆ ಜ್ಞಾನ ಬರಲಿಕ್ಕೆ ಸಾಮಾನ್ಯ ಕಾರಣ ಸಮುದಾಯಗಳೇನಿದೆಯೋ ಅದರಿಂದಲೇ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಭ್ರಮಾತ್ಮಕ ಜ್ಞಾನ ಬರಬೇಕಾದರೆ ವಿಶೇಷವಾಗಿ ದೋಷ ಎಂಬತಕ್ಕಂಥದ್ದು ಇರುತ್ತೆ. ಇದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ಹಿಂದೆ ನಿರುಪಾಧಿಕ ಭ್ರಮ ಅಂತ ಅದಕ್ಕೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಕಾರಣವಾಗಿದೆ ಅನ್ನೋದನ್ನು ನಿರೂಪಣೆ ಮಾಡಿದರು. ಶುಕ್ತಿಯನ್ನು ನೋಡಿ ರಜತ ಎಂಬುದಾಗಿ ಏನು ಜ್ಞಾನ ಬರ್ತಾ ಇದೆ, ಇಲ್ಲಿಯೂ ಕೂಡ ಜ್ಞಾನ ಬರಲಿಕ್ಕೆ ಏನು ಸಾಮಗ್ರಿ ಇದೆಯೋ ಆ ಸಾಮಗ್ರಿ ಇದ್ದೇ ಇದೆ, ಅಧಿಕವಾಗಿ ದೋಷ ಎಂಬತಕ್ಕಂಥದ್ದಿದೆ ಅನ್ನೋದನ್ನೇ ನಿರೂಪಣೆ ಮಾಡಿದರು. ಈಗ ಇನ್ನೊಂದು ರೀತಿಯಾದ ಭ್ರಮ ಇದೆ, ಸೋಪಾಧಿಕ ಭ್ರಮ ಅಂತ. ಅಲ್ಲಿಯೂ ಕೂಡ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಇದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಕಣ್ಣಿನಲ್ಲಿ ಇರತಕ್ಕಂತಹ ಪಿತ್ತ, ಅದು ಪೀತದ್ರವ್ಯ. ಅದರಲ್ಲಿ ಪೀತ ಬಣ್ಣ ವರ್ಣ ಎಂಬತಕ್ಕಂಥದ್ದಿದೆ. ಕಣ್ಣಿನಲ್ಲಿ ಪಿತ್ತ ದೋಷ ಎಂಬತಕ್ಕಂಥದ್ದಿದೆ. ಆ ಪಿತ್ತದಲ್ಲಿ ಪೀತ ಎಂಬತಕ್ಕಂತಹ ಬಣ್ಣ ಇದೆ. ಹಾಂ, ಯಾವುದು ಇಲ್ಲ, ಈಗ ಕಣ್ಣು ಮಂಜಲ್ ಕಾಮಾಲೆ ಇದ್ದರೆ ಆವಾಗ ಹಳದಿ ಆಗಿದ್ದು ಕಾಣಿಸುತ್ತಲ್ಲ. ಕಣ್ಣು ನಿಮಗೆ ಚಕ್ಷುರಿಂದ್ರಿಯ ಅತೀಂದ್ರಿಯ ಅಷ್ಟೇ ಹೊರತು ಅದೇನು ಅತೀಂದ್ರಿಯ ಅಲ್ಲ. ಆ ಪಿತ್ತದಲ್ಲಿರುವಂತಹ ಪೀತ ಬಣ್ಣ ಇದೆಯಲ್ಲ, ಅದು ಶಂಖದಲ್ಲಿ ಕಾಣಿಸುತ್ತೆ. ಆದ್ದರಿಂದ ಪೀತಶಂಕಃ ಎಂಬತಕ್ಕಂತಹ ಭ್ರಮ ಎಂಬತಕ್ಕಂಥದ್ದು ಬರ್ತಾ ಇದೆ. ಹೀಗೆ ಕಣ್ಣಿನಲ್ಲಿರುವಂತಹ ಯಾವ ಪೀತವಾದಂತಹ ಪಿತ್ತ, ಆ ಪಿತ್ತದ ಸಂಯೋಗದಿಂದಾಗಿ ಶಂಖದಲ್ಲಿ ಪೀತ ಬಣ್ಣದ ಜ್ಞಾನ ಬಂದು ಪೀತ ಶಂಕಃ, ಪೀತಃ ಶಂಕಃ ಎಂಬತಕ್ಕಂತಹ ಜ್ಞಾನ ಬರ್ತಾ ಇದೆ. ಇಲ್ಲಿಯೂ ಕೂಡ ಪರಂಪರೆಯ ಚಕ್ಷುಸಂಯೋಗ ಎಂಬತಕ್ಕಂಥದ್ದು ಶಂಖದಲ್ಲಿದೆ. ಆ ಶಂಖದಲ್ಲಿ ಕಣ್ಣಿನಲ್ಲಿರತಕ್ಕಂತಹ ಪಿತ್ತದ ಸಂಬಂಧ ಎಂಬತಕ್ಕಂಥದ್ದಿದೆ. ಚಕ್ಷುಸ್ಸಿಗೂ ಶಂಖಕ್ಕೂ ಸಂಯೋಗ ಎಂಬತಕ್ಕಂಥದ್ದಿದೆ. ಹಾಗೆ ಆ ಶಂಖದಲ್ಲಿ, ಆ ಚಕ್ಷುಸ್ಸಿನಲ್ಲಿ ಏನಾಗಿದೆ, ಆ ಪೀತದ ಸಂಬಂಧ ಎಂಬತಕ್ಕಂಥದ್ದು ಇದೆ. ಅದರಿಂದಾಗಿ ಪರಂಪರೆಯ ಶಂಖದಲ್ಲಿ ಪೀತ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ಪೀತದ ಸಂಬಂಧ ಬಂತು. ಪರಂಪರೆಯ ಶಂಖದಲ್ಲಿ ಪೀತದ ಸಂಬಂಧ ಎಂಬತಕ್ಕಂಥದ್ದು ಬಂತು. ಆದ್ದರಿಂದ ಪೀತಶಂಖ ಎಂಬತಕ್ಕಂತಹ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಅದರಿಂದ ಎಲ್ಲಿ ಭ್ರಮ ಎಂಬತಕ್ಕಂಥದ್ದು ಬಂದಿದೆಯೋ ಅಲ್ಲಿಯೂ ಕೂಡ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಆಗಿ, ವಿಶೇಷಣ ಸನ್ನಿಕರ್ಷವಾಗಿಯೇ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದಾಗಿ
ಜ್ಞಾನ ಬರಲಿಕ್ಕೆ ಸಾಮಾನ್ಯ ಸಾಮಗ್ರಿ ಯಾವುದೋ ಅದು ಪೀತಶಂಕಃ ಎಂಬತಕ್ಕಂತಹ ಭ್ರಮಾತ್ಮಕ ಜ್ಞಾನ ಬರಬೇಕಾದರೂ ಕೂಡ ಆ ಸಾಮಗ್ರಿ ಎಂಬತಕ್ಕಂಥದ್ದು ಇದ್ದೇ ಇದೆ ಅಂತ ಉಪಪಾದನೆ ಮಾಡ್ತಾ ಇದ್ದಾರೆ. ಚಕ್ಷುಸ್ಥ ಪೀತಪಿತ್ತೇನ, ಕಣ್ಣಿನಲ್ಲಿರುವಂತಹ ಪೀತವಾದ ಪಿತ್ತದ್ರವ್ಯದ ಯೋಗಾತ್ ಸಂಬಂಧದಿಂದ ಶಂಖೇಪಿ, ಶಂಖದಲ್ಲಿಯೂ ಕೂಡ ಪೀತಧೀಹಿ, ಪೀತವರ್ಣವುಳ್ಳದ್ದು ಎಂಬತಕ್ಕಂತಹ ಜ್ಞಾನ ಬರ್ತಾ ಇದೆ. ಅತಃ ಆದ್ದರಿಂದ ಪಾರಂಪರ್ಯತಃ, ಪರಂಪರೆಯಿಂದ ಅರ್ಥಸಂಬಂಧ, ಚಕ್ಷುಸ್ಸಿಗೆ ವಸ್ತುವಿನ ಸಂಬಂಧ ಎಂಬತಕ್ಕಂಥದ್ದು ಭ್ರಮೇಪಿ, ಭ್ರಮಸ್ಥಳದಲ್ಲಿಯೂ ಕೂಡ ಅಸ್ತಿ ಇದೆ. ಚಕ್ಷುಸ್ಥ ಪೀತ ಪಿತ್ತೇನ, ಕಣ್ಣಿನಲ್ಲಿರುವಂತಹ ಹಳದಿ ಬಣ್ಣವುಳ್ಳಂತಹ ಪಿತ್ತದಿಂದ, ಯೋಗಾತ್ ಸಂಬಂಧವಿರುವುದರಿಂದ, ಶಂಖೇಪಿ ಶಂಖದಲ್ಲಿಯೂ ಕೂಡ, ಪೀತಧೀಹಿ ಶಂಖಪೀತಃ ಎಂಬತಕ್ಕಂತಹ ಶಂಖವು ಹಳದಿ ಬಣ್ಣವುಳ್ಳದ್ದು ಎಂಬತಕ್ಕಂತಹ ಭ್ರಮೆಯು ಉಂಟಾಗುತ್ತದೆ. ಅತಃ ಆದ್ದರಿಂದ ಪಾರಂಪರ್ಯತಃ, ಪರಂಪರೆಯ ಅರ್ಥಸಂಬಂಧ, ಚಕ್ಷುಸ್ಸಿಗೆ ವಸ್ತುವಿನ ಸಂಬಂಧ ಎಂಬತಕ್ಕಂಥದ್ದು ಭ್ರಮೇಪಿ, ಭ್ರಮಾತ್ಮಕ ಜ್ಞಾನದಲ್ಲಿಯೂ ಕೂಡ ಅಸ್ತಿ ಇದೆ. ಭ್ರಮ ಅನ್ನೋದೇನು? ಹಾಂ, ಹೌದು, ಅದೇ. ಅದರಿಂದ ಏನಾಯಿತು? ಶಂಖಪೀತಃ ಜ್ಞಾನ ಬರ್ತಾ ಇದೆ. ಆದ್ದರಿಂದಾಗಿ ಅರ್ಥ ಸಂಬಂಧ ಎಂಬತಕ್ಕಂಥದ್ದು ಭ್ರಮದಲ್ಲಿಯೂ ಇದೆ ಅಂತ ಹೇಳ್ತಕ್ಕಂಥದ್ದು. ಹಾಂ, ಸೋಪಾದಿಕ ಭ್ರಮೇಪಿ ಚಕ್ಷುಸ್ಸನ್ನಿಕರ್ಷಂ ಉಪಪಾದಯತಿ. ಎಲ್ಲಿ ಉಪಾಧಿಯಿಂದಾಗಿ ಭ್ರಮ ಎಂಬತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿಯೂ ಕೂಡ ಏನು ಚಕ್ಷುಸ್ಸನ್ನಿಕರ್ಷ ಎಂಬತಕ್ಕಂಥದ್ದು ಇದ್ದೇ ಇದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಚಕ್ಷುಸ್ಥ ಇತಿ, ಅದಕ್ಕೆ ಯಾವ ರೀತಿಯಲ್ಲಿ ಚಕ್ಷುಸ್ಥ ಪೀತ ಪಿತ್ತೇನ ಅಂತಿದೆ, ಅದಕ್ಕೆ ಯಾವ ರೀತಿ ಅನ್ವಯ ಮಾಡಬೇಕು ಅದನ್ನು ಹೇಳ್ತಾರೆ. ಚಕ್ಷುಸ್ಥಂ ಯತ್ ಪೀತಂ ಪಿತ್ತಂ, ಕಣ್ಣಿನಲ್ಲಿರ್ತಕ್ಕಂತಹ ಪೀತವಾದ ಪಿತ್ತ, ಪೀತ ಬಣ್ಣವುಳ್ಳಂತಹ ಪಿತ್ತ ಎಂಬತಕ್ಕಂಥದ್ದಿದೆ. ತೇನ ಯೋಗಾತ್, ಆ ಪಿತ್ತದಿಂದ ಸಂಬಂಧ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಶಂಖೇಪಿ ಪೀತಧೀಹಿ, ಶಂಖದಲ್ಲಿಯೂ ಕೂಡ ಪೀತಶಂಖ ಎಂಬತಕ್ಕಂತಹ, ಪೀತಧಿ ಅಂದರೆ ಏನರ್ಥ? ಪೀತಶಂಖ ಇತಿ ದೀಹಿ, ಪೀತಃ ಶಂಖಃ. ವಾಸ್ತವಿಕವಾಗಿ ಶಂಖ ಶ್ವೇತ, ಆದರೆ ಪೀತ ಶಂಖ ಎಂಬತಕ್ಕಂತಹ ಜ್ಞಾನ ಬರ್ತಾ ಇದೆ. ಧೀಹಿ ಭವತಿ ಯತಃ, ಅತಃ ಆದ್ದರಿಂದ ಪೀತಶಂಖ ಇತಿ ಭ್ರಮೇಪಿ, ಪೀತಃ ಶಂಖಃ ಎಂಬತಕ್ಕಂತಹ ಭ್ರಮಾತ್ಮಕ ಜ್ಞಾನದಲ್ಲಿಯೂ ಕೂಡ ಪಾರಂಪರ್ಯತಃ ಚಕ್ಷುಸ್ಸಂಯೋಗ, ಪರಂಪರೆಯ ಚಕ್ಷುಸ್ಸಂಯೋಗ ಎಂಬತಕ್ಕಂಥದ್ದು ಶಂಖೆ, ಶಂಖದಲ್ಲಿದೆ. ತಸ್ಮಿನ್ಶ್ಚ ನಾಯನ ಪಿತ್ತ ಸಂಬಂಧ ಅಂತ, ಆ ಚಕ್ಷುಸ್ಸಿನಲ್ಲಿ ಶಂಖದಲ್ಲಿ ಕಣ್ಣಿನಲ್ಲಿರ್ತಕ್ಕಂತಹ ಪಿತ್ತದ ಸಂಬಂಧ. ತತ್ರ ಚ ಪೀತಿಮ, ಆ ಪಿತ್ತದಲ್ಲಿ ಪೀತ ಬಣ್ಣ ಎಂಬತಕ್ಕಂಥದ್ದು ಇದೆ. ಇತಿ ಪರಂಪರೆಯ ಶಂಖೇಪಿ, ಪರಂಪರೆಯ ಶಂಖದಿಂದ, ಶಂಖದಲ್ಲಿ ಪೀತಗುಣ ಸಂಬಂಧ ಅಸ್ತಿ, ಪೀತಗುಣ ಸಂಬಂಧ ಎಂಬತಕ್ಕಂಥದ್ದಿದೆ. ನೇರವಾಗಿ ಶಂಖದಲ್ಲಿ ಪೀತ ಸಂಬಂಧ ಇಲ್ಲ, ಚಕ್ಷುಸ್ಸಿಗೂ ಶಂಖಕ್ಕೂ ಸಂಬಂಧ ಇದೆ. ಆ ಚಕ್ಷುಸ್ಸಿನಲ್ಲಿ ಪಿತ್ತದ್ರವ್ಯ ಇದೆ, ಆ ಪಿತ್ತದಲ್ಲಿ ಪೀತ ಬಣ್ಣ ಇದೆ. ಆದ್ದರಿಂದ ಚಕ್ಷುಸ್ಸಿನಲ್ಲಿರುವಂತಹ ಪಿತ್ತದಲ್ಲಿ ಪೀತವರ್ಣ ಎಂಬತಕ್ಕಂಥದ್ದಿದೆ. ಅಂತಹ ಚಕ್ಷುಸ್ಸಿನ ಸಂಬಂಧ ಶಂಖದಲ್ಲಿರೋದರಿಂದಾಗಿ ಶಂಖದಲ್ಲಿಯೂ ಕೂಡ ಪೀತ ಸಂಬಂಧ ಎಂಬತಕ್ಕಂಥದ್ದು ಬಂದಿದೆ. ಆದ್ದರಿಂದ ಪೀತಶಂಖ ಎಂಬತಕ್ಕಂತಹ ಜ್ಞಾನ, ಭ್ರಮಾತ್ಮಕ ಜ್ಞಾನ ಬಂದಿದೆ. ಅದರಿಂದ ವಿಷಯ ಸನ್ನಿಕರ್ಷ ಇದ್ದೇ ಇದೆ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ.
ಅತಃ ಪೀತಶಂಕ ಇತಿ ಭ್ರಮಃ ಇತಿ ಭಾವಃ. ಈ ರೀತಿಯಲ್ಲಿ ಆ ಪೀತದ ಸಂಬಂಧ ಎಂಬತಕ್ಕಂಥದ್ದು ಶಂಖದಲ್ಲಿ ಬಂದದ್ದರಿಂದ ಪೀತಶಂಕ ಎಂಬತಕ್ಕಂತಹ ಭ್ರಮೆ ಎಂಬತಕ್ಕಂಥದ್ದು ಬಂದಿದೆ ಅಂತ. ತಥಾ ಚ ವಿಶೇಷೇಂದ್ರಿಯ ಸನ್ನಿಕರ್ಷಃ ವಿಶೇಷಣ ಇಂದ್ರಿಯ ಸನ್ನಿಕರ್ಷಶ್ಚ ಇತಿ ದ್ವಯಮಪಿ ಜ್ಞಾನಸಾಮಾನ್ಯ ಸಾಮಗ್ರಿ ಇತ್ಯುಕ್ತಂ ಭವತಿ ಅಂತ. ವಿಶೇಷ್ಯವಾದದ್ದು ಶಂಖ, ಶಂಖಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇದೆ. ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ಆಯಿತು. ವಿಶೇಷಣ ಪೀತ, ಪೀತಕ್ಕೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದಿದೆ. ಅಂದರೆ ವಿಶೇಷಣ ಇಂದ್ರಿಯ ಸನ್ನಿಕರ್ಷವೂ ಇದೆ. ಇದೇನೇ ಜ್ಞಾನ ಸಾಮಾನ್ಯ ಸಾಮಗ್ರಿ. ನಮಗೆ ಸಾಧಾರಣವಾಗಿ ಜ್ಞಾನ ಬರಬೇಕು ಅಂತಾದರೆ ವಿಶೇಷೇಂದ್ರಿಯ ಸನ್ನಿಕರ್ಷ, ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಬೇಕು. ರಕ್ತ ಘಟ ಜ್ಞಾನ ಬರುತ್ತೆ. ಕೆಂಪಾದ ಘಟವನ್ನು ನೋಡಿ ಕೆಂಪಾದ ಘಟ ಎಂಬುದಾಗಿ ಜ್ಞಾನ ಬರುತ್ತೆ. ಆವಾಗ ಏನಾಗಿರುತ್ತೆ, ಘಟಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷವಾಗಿರುತ್ತೆ. ಘಟದಲ್ಲಿರುವಂತಹ ರಕ್ತವರ್ಣಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಆಗಿರುತ್ತೆ. ಹಾಗೆ ಪೀತಶಂಕ ಎಂಬುದಾಗಿ ಭ್ರಮಾತ್ಮಕ ಜ್ಞಾನ ಬಂದಾಗಲೂ ಕೂಡ ಶಂಖಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇದೆ. ಆ ಶಂಖದಲ್ಲಿ ಏನು ಪೀತವರ್ಣ ಅಂತ ತೋರ್ತಾ ಇದೆ, ವಾಸ್ತವಿಕವಾಗಿ ಶಂಖದಲ್ಲಿ ಪೀತವರ್ಣ ಇಲ್ಲ. ಆದರೆ ಆ ಪೀತವರ್ಣಕ್ಕೂ ಚಕ್ಷುಸ್ಸಿಗೂ ಸನ್ನಿಕರ್ಷ ಎಂಬತಕ್ಕಂಥದ್ದಿದೆ. ಹೇಗೆ ಆ ಪೀತವರ್ಣ ಎಂಬತಕ್ಕಂಥದ್ದು ಚಕ್ಷುಸ್ಸಿನಲ್ಲಿರ್ತಕ್ಕಂಥ ಪೀತದಲ್ಲಿರ್ತಕ್ಕಂಥದ್ದು. ಆ ಪೀತಕ್ಕೂ ಮತ್ತು ಚಕ್ಷುಸ್ಸಿಗೂ, ಪಿತ್ತಕ್ಕೂ ಮತ್ತು ಚಕ್ಷುಸ್ಸಿಗೂ ಸಂಬಂಧ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಆ ಪಿತ್ತದಲ್ಲಿರ್ತಕ್ಕಂತಹ ಪೀತವರ್ಣಕ್ಕೂ ಚಕ್ಷುಸ್ಸಿಗೂ ಸಂಬಂಧ ಎಂಬತಕ್ಕಂಥದ್ದು ಇದೆ. ಆದ್ದರಿಂದ ವಿಶೇಷ ಇಂದ್ರಿಯ ಸನ್ನಿಕರ್ಷ ಮತ್ತು ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಜ್ಞಾನ ಬರಲಿಕ್ಕೆ ಸಾಧಾರಣವಾಗಿರ್ತಕ್ಕಂತಹ ಕಾರಣಗಳು. ಅದು ಭ್ರಮಸ್ಥಳದಲ್ಲಿಯೂ ಕೂಡ ಇದೆ. ಯಾಕೆ ಅವರು ಹೋಗ್ತಾರಲ್ಲ, ಅವರಲ್ಲೂ ಕೂಡ ಸನ್ನಿಕರ್ಷ ಅವರು ಬೇಕೇ ಬೇಕು ಅಂತ ಹೇಳ್ತಾರೆ. ವಿಶಿಷ್ಟ ಜ್ಞಾನ ಬರಬೇಕಾದ್ರೆ ವಿಶೇಷಣ ಜ್ಞಾನ ಬೇಕೇ ಬೇಕು ಅಂತ ಅವರು ಹೇಳ್ತಾರೆ. ಅದು ಪಿತ್ತ ಹೋದ ಮೇಲೆ ಏನು ಶ್ವೇತಶಂಕ ಜ್ಞಾನ ಬರುತ್ತೆ. ಪಿತ್ತ ಇದ್ದಾಗ ಅವಾಗ ಪೀತಶಂಕ ಎಂಬತಕ್ಕಂಥ ಜ್ಞಾನವೇ ಬರ್ತಕ್ಕಂಥ ಭ್ರಮ. ಅದೇ ಸನ್ನಿಕರ್ಷ ಹೇಗೆ ಅಂತಂದರೆ ಶಂಖಕ್ಕೂ ಮತ್ತು ಚಕ್ಷುಸ್ಸಿಗೂ ಸನ್ನಿಕರ್ಷ. ಅಲ್ಲಿ ಪೀತ ಎಂಬತಕ್ಕಂಥದ್ದಕ್ಕೆ ಶಂಖದಲ್ಲಿ ಪೀತ ಎಂಬತಕ್ಕಂಥದ್ದಿಲ್ಲ. ಚಕ್ಷುಸ್ಸಿನಲ್ಲಿರ್ತಕ್ಕಂಥ ಪಿತ್ತದಲ್ಲಿ ಪೀತ ಎಂಬತಕ್ಕಂಥದ್ದಿದೆ. ಅಂತಹ ಚಕ್ಷುಸ್ಸಿನಲ್ಲಿರ್ತಕ್ಕಂತಹ ಪಿತ್ತದಲ್ಲಿರುವಂತಹ ಪೀತ ಏನಿದೆ ಅದಕ್ಕೂ ಚಕ್ಷುಸ್ಸಿಗೂ ಸಂಬಂಧ ಇದೆ. ಅಂತಹ ಚಕ್ಷುಸ್ ಸಂಬಂಧ ಶಂಖದಲ್ಲಿದೆ. ಆದ್ದರಿಂದಾಗಿ ಅಲ್ಲಿ ಪರಂಪರೆಯ ಪೀತ ಸಂಬಂಧ ಎಂಬತಕ್ಕಂಥದ್ದು ಬಂದಿದೆ, ವಿಶೇಷಣ ಸಂಬಂಧ ಬಂದಿದೆ. ಸಾದೃಶ್ಯಂ ಸದೃಶಾನ್ಯಾರ್ಥ ಜ್ಞಾಪನಾಯ ಸ್ವಯಂ ಪಟು ತದೇಕತ್ವ ಜ್ಞಾಪನಾಯ ದೋಷಾಶ್ಲೇಷಮಪೇಕ್ಷತೆ. ಅದಕ್ಕೆ ಹೇಳ್ತಾರೆ, ಹಾಗಾದರೆ ಎಲ್ಲಿ ಭ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಂಥ ಕಡೆಯಲ್ಲಿ ಸಾದೃಶ್ಯ ಎಂಬತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಅಂತ ಹೇಳೋಣ. ನೀವು ದೋಷವೂ ಕಾರಣ ಅಂತ ಹೇಳ್ತೀರ. ನಾವು ಹೇಳೋದು ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ದೋಷ ಕಾರಣ ಅಂತ. ಇದಂ ರಜತಮ್ಮ ಜ್ಞಾನ ಬಂತು, ಶುಕ್ತಿಯನ್ನು ನೋಡಿ ಇದಂ ರಜತಮ್ಮಂತ ಜ್ಞಾನ ಬಂತು. ಇದಂ ರಜತಮ್ಮಂತ ಜ್ಞಾನ ಬರಲಿಕ್ಕೆ ಏನು ಕಾರಣ? ಶುಕ್ತಿಗೂ ರಜತಕ್ಕೂ ಸಾದೃಶ್ಯ ಇದೆ ಅಂತ ಹೇಳೋಣ, ಅದೇ ಸಾಕು. ಆದರೆ ನಾವೇನು ಹೇಳ್ತೇವೆ, ಇದಂ ರಜತಂ ಎಂಬತಕ್ಕಂಥ ಜ್ಞಾನ ಬರಬೇಕಾದರೆ ಸಾದೃಶ್ಯದಂತೆ ಅಧಿಕವಾಗಿ ದೋಷವೂ ಕಾರಣವಾಗಿದೆ ಅಂತ ಹೇಳ್ತೇವೆ. ಸಾದೃಶ್ಯ ಹೌದು, ಸಾದೃಶ್ಯ ಇದೆ, ಅದಕ್ಕಿಂತ ಅಧಿಕವಾಗಿ ದೋಷ ಎಂಬತಕ್ಕಂಥದ್ದು ಕಾರಣವಾಗಿದೆ ಅಂತ ಹೇಳ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದಂ ರಜತಂ ಅಂತ ಜ್ಞಾನ ಬರಲಿಕ್ಕೆ ಸಾದೃಶ್ಯ ಸಾಕು, ಶುಕ್ತಿಗೂ ರಜತಕ್ಕೂ ಸಾದೃಶ್ಯ ಇದೆ, ಆದ್ದರಿಂದ ಇದಂ ರಜತಂ ಜ್ಞಾನ ಬಂತು ಅಂತ ಹೇಳೋಣ. ಅಧಿಕವಾಗಿ ದೋಷವನ್ನು ಯಾಕೆ ಒಪ್ಪಬೇಕು? ಅದಕ್ಕೆ ಹೇಳ್ತಾರೆ, ಸಾದೃಶ್ಯಂ ಸದೃಶಾನ್ಯಾರ್ಥ ಜ್ಞಾಪನಾಯ ಸ್ವಯಂಪಟ್ಟು. ಸಾದೃಶ್ಯ ಇದೆಯಲ್ಲ, ಆ ಸಾದೃಶ್ಯ ಏನು ಮಾಡುತ್ತೆ ಅಂತಂದರೆ ಸದೃಶವಾದ ಇನ್ನೊಂದು ವಸ್ತುವನ್ನು ತಿಳಿಸ್ಕೊಡುತ್ತೆ.
ಶುಕ್ತಿಗೂ ರಜತಕ್ಕೂ ಸಾದೃಶ್ಯ ಇದೆ. ಆ ಸಾದೃಶ್ಯ ಇರೋದರಿಂದ ಶುಕ್ತಿ ಸದೃಶವಾದ ರಜತ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆದರೆ ನಮಗೇನಾಗಬೇಕು? ಶುಕ್ತಿ ಸದೃಶವಾದ ರಜತ ಜ್ಞಾನ ಬರಲ್ಲ. ಇದಂ ರಜತಂ ಜ್ಞಾನ ಬಂದಾಗ ಏನು ಜ್ಞಾನ ಬರೋದು? ಶುಕ್ತಿ ಸದೃಶವಾಗಿದೆ ರಜತ ಜ್ಞಾನ ಬರುತ್ತಾ? ಶುಕ್ತಿಯೇ ರಜತ ಜ್ಞಾನ ಬರೋದು. ಶುಕ್ತಿಯನ್ನು ನೋಡೇ ರಜತ ಅಂತ ತಿಳ್ಕೊಳ್ತೇವೆ. ಶುಕ್ತಿಗೂ ರಜತಕ್ಕೂ ಸಾದೃಶ್ಯ ಜ್ಞಾನ ಇಲ್ಲ. ಎರಡು ವಸ್ತುಗಳು ಅದರಂತೆ ಇದಿದೆ ಅಂತ ನಮಗೆ ಅಲ್ಲಿ ಜ್ಞಾನ ಬರ್ತಾ ಇಲ್ಲ. ಅದೇ ಇದು ಅಂತ ಅಭೇದ ತೋರ್ತಾ ಇದೆ. ಶುಕ್ತಿಯೇ ರಜತ ಎಂಬುದಾಗಿ ತೋರ್ತಾ ಇದೆ. ಅದಕ್ಕೆ ಹೇಳ್ತಾರೆ ತದೇಕತ್ವ ಜ್ಞಾಪನಾಯ. ಶುಕ್ತಿಯೇ ರಜತ ಎಂಬುದಾಗಿ ಐಕ್ಯ ಜ್ಞಾನ ಬರಬೇಕು, ಅಭೇದ ಜ್ಞಾನ ಬರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಬೇಕೇ ಬೇಕು. ಹಾಗಾದರೆ ಶುಕ್ತಿ ಮತ್ತು ರಜತ ಇವುಗಳಲ್ಲಿ ಸಾದೃಶ್ಯ ಇದೆ. ಸಾದೃಶ್ಯ ಇರೋದ್ರಿಂದ ಅದೇನು ತಿಳಿಸ್ಕೊಡುತ್ತೆ? ಶುಕ್ತಿಗೆ ಸದೃಶವಾದ ರಜತವನ್ನು ತಿಳಿಸ್ಕೊಡುತ್ತೆ, ಇನ್ನೊಂದು ವಸ್ತುವನ್ನು ತಿಳಿಸ್ಕೊಡುತ್ತೆ. ಅಷ್ಟೇ ಸಾಮರ್ಥ್ಯ ಇರೋದು ಸಾದೃಶ್ಯಕ್ಕೆ. ಆದರೆ ನಮಗೆ ಇಲ್ಲೇನು ಜ್ಞಾನ ಬರುತ್ತೆ? ಶುಕ್ತಿಯೇ ರಜತ ಜ್ಞಾನ ಬರುತ್ತೆ. ಶುಕ್ತಿಗೂ ರಜತಕ್ಕೂ ಅಭೇದ ಜ್ಞಾನ ಬರ್ತಾ ಇದೆ, ಐಕ್ಯ ಜ್ಞಾನ ಬರ್ತಾ ಇದೆ. ಆ ಐಕ್ಯ ಜ್ಞಾನ ಬರಬೇಕು ಅಂತಾದರೆ ಏನು ಕಾರಣ? ದೋಷ ಎಂಬತಕ್ಕಂಥದ್ದು ಕಾರಣ. ಅದರಿಂದ ಎಲ್ಲಿ ಭ್ರಮ ಬರ್ತಾ ಇದೆಯೋ ಅಂಥ ಕಡೆಯಲ್ಲಿ ಸಾದೃಶ್ಯವೇ ಸಾಕು, ದೋಷ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇಲ್ಲ. ಸಾದೃಶ್ಯ ಇರೋದರಿಂದ ಇನ್ನೊಂದು ವಸ್ತುವಿನ ಜ್ಞಾನ ಬರುತ್ತೆ. ಆದರೆ ಅಭೇದ ಜ್ಞಾನ ಬರಬೇಕು ಅಂತಾದರೆ ದೋಷ ಇರಲೇಬೇಕು. ಸಾದೃಶ್ಯವು ಸದೃಶ ಅನ್ಯಾರ್ಥ ಜ್ಞಾಪನಾಯ, ಸದೃಶವಾದ ಇನ್ನೊಂದು ವಸ್ತುವನ್ನು ತಿಳಿಸಿಕೊಡಲು ಸ್ವಯಂ ತಾನು ಪಟು ಸಮರ್ಥವಾಗಿದೆ. ತದೇಕತ್ವ ಜ್ಞಾಪನಾಯ, ಎದುರುಗಡೆಯಲ್ಲಿರತಕ್ಕಂತಹ ವಸ್ತುವಿನಲ್ಲಿ ಇನ್ನೊಂದು ಪದಾರ್ಥದ ಅಭೇದವನ್ನು ತಿಳಿಸಿಕೊಡಲು ದೋಷಾಶ್ಲೇಷಂ, ದೋಷದ ಸಂಬಂಧವನ್ನು ಸಾದೃಶ್ಯವು ಅಪೇಕ್ಷಿಸುತ್ತದೆ. ಸಾದೃಶ್ಯವು ಸದೃಶಾನ್ಯಾರ್ಥ ಜ್ಞಾಪನಾಯ, ಸದೃಶವಾದ ಇನ್ನೊಂದು ವಸ್ತುವನ್ನು ತಿಳಿಸಿಕೊಡಲಿಕ್ಕೆ ಸ್ವಯಂ ತಾನು ಪಟು ಸಮರ್ಥವಾಗಿದೆ. ತದೇಕತ್ವ ಜ್ಞಾಪನಾಯ, ಎದುರುಗಡೆ ಇರತಕ್ಕಂತಹ ವಸ್ತುವಿನಲ್ಲಿ ಇನ್ನೊಂದು ವಸ್ತುವಿನ ಅಭೇದವನ್ನು ತಿಳಿಸುವಂತಹ ವಿಷಯದಲ್ಲಿ ದೋಷಾಶ್ಲೇಷಂ, ದೋಷದ ಸಂಬಂಧವನ್ನು ಸಾದೃಶ್ಯವು ಬಯಸುತ್ತದೆ. ತರ್ಹಿ ಭ್ರಮೇಪಿ ಸಾದೃಶ್ಯಾದಿನ ಏವ ಅಲಂ ಕಿಂ ದೋಷೇಣ. ನೀವು ವಿಶೇಷಣ ಇಂದ್ರಿಯ ಸನ್ನಿಕರ್ಷ ಮತ್ತು ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಭ್ರಮಸ್ಥಳದಲ್ಲಿ ಇದೆ ಅಂತ ಒಪ್ತೀರಾ ಅಂತಾದರೆ, ಭ್ರಮ ಬರಬೇಕಾದ್ರೆ ಸಾದೃಶ್ಯಾದಿನ ಏವ ಅಲಂ, ಸಾದೃಶ್ಯ ಇರಬೇಕು, ವಿಶೇಷಣ ಇಂದ್ರಿಯ ಸನ್ನಿಕರ್ಷ ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ಇದ್ದರೆ ಸಾಕು. ಕಿಂ ದೋಷೇಣ, ದೋಷವೂ ಬೇಕು. ಎಲ್ಲಿ ಭ್ರಮಜ್ಞಾನ ಬಂದಿದೆಯೋ ಅಲ್ಲಿ ದೋಷವೂ ಕಾರಣ ಬೇಕು ಅಂತ ಹೇಳ್ತಾರೆ. ಅದು ಯಾಕೆ? ಕಿಂ ದೋಷೇಣ, ದೋಷವನ್ನು ಯಾಕೆ ಕಾರಣ ಅಂತ ಹೇಳಬೇಕು ಅಂತಂದರೆ ಇತ್ಯತಃ, ಅದಕ್ಕೆ ಹೇಳ್ತಾರೆ ಸಾದೃಶ್ಯಮಿತಿ. ಸಾದೃಶ್ಯಂ ಅಂದರೆ ಏನರ್ಥ? ಶುಕ್ತೋ ರಜತ ಸಾದೃಶ್ಯಂ, ಶುಕ್ತಿಯಲ್ಲಿ ರಜತ ಸಾದೃಶ್ಯ ಎಂಬತಕ್ಕಂಥದ್ದಿದೆ. ಅದೇನಾಗುತ್ತೆ? ಶುಕ್ತಿ ಸದೃಶಃ ಯೋಯಂ ಅನ್ಯ ಅರ್ಥ ರಜತಾದಿಹಿ ಅಂತ. ಶುಕ್ತಿ ಸದೃಶವಾದದ್ದು ಈ ರಜತ ಇತಿ ತಜ್ಞಾಪನಾಯ, ಶುಕ್ತಿ ಸದೃಶವಾದದ್ದು ರಜತ ಎಂಬತಕ್ಕಂತಹ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸ್ವಯಂ ಪಟು, ಸ್ವತಃ ಅದು ಸಮರ್ಥವಾಗಿದೆ. ರಜತಂ ಕೀದೃಶಂ ಇತ್ಯುಕ್ತೆ ಶುಕ್ತಿ ಸದೃಶಂ ಇತ್ಯುಕ್ತೆ ಯಥಾ ಶುಕ್ತಿ ತಥಾ ಇತಿ ದೋಷಂ ನಾಪೇಕ್ಷತೆ ಇತಿ ಭಾವ. ರಜತ ಹೇಗಿದೆ ಅಂತ ಪ್ರಶ್ನೆ ಮಾಡಿತ್ತು. ರಜತ ಹೇಗಿದೆ ಅಂತ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಕೊಡ್ತೇವೆ? ಶುಕ್ತಿ ಸದೃಶವಾಗಿದೆ ಅಂತ ಹೇಳೋದು. ಅಂದರೆ ಶುಕ್ತಿ ಸದೃಶವಾಗಿದೆ ಅಂತ ಹೇಳಿದಾಗ ಯಥಾ ಶುಕ್ತಿ ತಥಾ ರಜತಂ ಅಂತ, ಶುಕ್ತಿ ಹೇಗಿದೆಯೋ ಹಾಗೆ ರಜತ ಇದೆ ಅಂತ ಹೇಳಬೇಕಾದ್ರೆ ದೋಷದ ಅಪೇಕ್ಷೆ ಬೇಕಾಗಿಲ್ಲ. ಸಾದೃಶ್ಯ ಜ್ಞಾನ ಬರಬೇಕಾದರೆ ದೋಷದ ಅಪೇಕ್ಷೆ ಬೇಕಾಗಿಲ್ಲ. ಆದರೆ ತದೇಕತ್ವ ಜ್ಞಾಪನಾಯ ಯತ್ ಶುಕ್ತಿ ಸದೃಶಂ ರಜತಾದಿ ತಸ್ಯ ಏಕತ್ವಂ ನಮ ಅಭೇದ ತಜ್ಞಾಪನಾಯ. ಶುಕ್ತಿ ಸದೃಶವಾಗಿದೆ ರಜತ, ಆದರೆ ಶುಕ್ತಿಯೇ ರಜತ ಅಂತ ಶುಕ್ತಿಯಲ್ಲಿ ರಜತದ ಅಭೇದ,
ಐಕ್ಯ ಎಂಬತಕ್ಕಂಥದ್ದು ತಿಳಿದು ಬರಬೇಕು ಅಂತಾದರೆ ಅಂದರೆ ಏನರ್ಥ? ರಜತಮೇವ ಇದಂ ಇತಿ ಜ್ಞಾಪನಾಯ ಇತ್ಯರ್ಥ. ಶುಕ್ತಿಯನ್ನು ನೋಡಿ ನಮಗೇನು ಜ್ಞಾನ ಬರುತ್ತೆ? ರಜತವೇ ಇದು ಜ್ಞಾನ ಬರುತ್ತೆ. ಶುಕ್ತಿ ಜ್ಞಾನ ಅಲ್ಲಿ ಬರೋದೇ ಇಲ್ಲ. ಅದರಿಂದ ಶುಕ್ತಿ ಸದೃಶವಾದದ್ದು ರಜತ ಜ್ಞಾನ ಬಂದರೆ ಎರಡು ತೋರ್ತು. ಶುಕ್ತಿ ಮತ್ತು ರಜತ ಎರಡು ತೋರ್ತಾ ಇದೆ. ಅಂದರೆ ಸಾದೃಶ್ಯ ಎಂಬತಕ್ಕಂಥದ್ದು ಅದನ್ನು ತಿಳಿಸ್ಕೊಡುತ್ತೆ. ಹಾಂ, ಯಾವಾಗ ಶುಕ್ತಿಯೇ ರಜತ ಅಂತ ತೋರುತ್ತೋ, ಹಾಂ ಒಂದೇ ಅಂತ ತೋರಿದಾಗ ಅಂದರೆ ಶುಕ್ತಿ ಜ್ಞಾನ ಇಲ್ಲ. ಅಂದರೆ ರಜತ ಅಂತ ತೋರಬೇಕಾದ್ರೆ ಅದು ರಜತ ಅಲ್ಲ, ಅದು ಹಾಗಾದರೆ ರಜತ ಅಂತ ತೋರುತ್ತೆ. ಹಾಗಾದರೆ ಆ ಶುಕ್ತಿಯು ರಜತ ಅಂತ ತೋರಬೇಕು ಅಂತಾದರೆ ಏನು ಬೇಕು? ದೋಷ ಎಂಬತಕ್ಕಂಥದ್ದು ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಶುಕ್ತಿಯು ರಜತ ಅಂತ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ದೋಷಾಶ್ಲೇಷಂ ಕಾಚಾದಿ ದೋಷ ಸಂಬಂಧಂ ಅಂತ. ಕಣ್ಣಿನಲ್ಲಿರುವಂತಹ ಪೊರೆ, ಕ್ಯಾಟ್ರಾಕ್ಟ್ ಮೊದಲಾಗಿರ್ತಕ್ಕಂಥ ದೋಷ ಇದ್ದಾಗ ಶುಕ್ತಿಯೇ ರಜತ ಎಂಬುದಾಗಿ, ರಜತವೇ ಇದು ಎಂಬತಕ್ಕಂಥ ಜ್ಞಾನ ಎಂಬತಕ್ಕಂಥದ್ದು ನಮಗೆ ಬರುತ್ತೆ. ಹಾಂ, ಅದು ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಹಾಂ, ಆ ಜ್ಞಾನ ಯಾವುದರಿಂದ ಬರುತ್ತೆ? ಚಕ್ಷುರಿಂದ್ರಿಯದ ಬರುತ್ತೆ. ಚಕ್ಷು ಅಪೇಕ್ಷತೆ, ಚಕ್ಷುರಿಂದ್ರಿಯ ಆ ದೋಷವನ್ನು ಅಪೇಕ್ಷೆ ಪಡುತ್ತೆ. ಸಾದೃಶ್ಯ ಇರುತ್ತೆ. ಸಾದೃಶ್ಯ ಇರೋದರಿಂದ ರಜತ ಎಂಬತಕ್ಕಂತಹ ಜ್ಞಾನ ಬರುತ್ತೆ. ಆದರೆ ಅಲ್ಲಿ ಸಾದೃಶ್ಯ ಜ್ಞಾನ ಬರಲ್ಲ. ಮತ್ತೇನು ಬರುತ್ತೆ? ರಜತ ಅಂತಲೇ ಜ್ಞಾನ ಬರುತ್ತೆ. ಹಾಗಾದರೆ ಚಕ್ಷುಸ್ಸು ಎದುರಲ್ಲಿರ್ತಕ್ಕಂಥ ಪದಾರ್ಥವನ್ನು ರಜತ ಎಂಬುದಾಗಿ ಗ್ರಹಿಸಬೇಕು ಅಂತಾದರೆ ಚಕ್ಷುಸ್ಸಿಗೆ ದೋಷದ ಅಪೇಕ್ಷೆ ಎಂಬತಕ್ಕಂಥದ್ದು ಇದ್ದೇ ಇದೆ. ಹಾಂ, ಎಲ್ಲಿ ಇಲ್ಲ. ಅದು ಅದಕ್ಕೆ ಅದು ಸೋಪಾಧಿಕ ಭ್ರಮ ಅಂತ ಹೇಳಿತ್ತು. ಹಾಂ, ಇದು ನಿರುಪಾಧಿಕ ಭ್ರಮ, ಎರಡು ರೀತಿಯಾದ ಭ್ರಮ. ಅತೋನ್ಯಸ್ಯಾನ್ಯತಾಬೋಧೇ ದೋಷೋಪ್ಯನ್ವಿಷ್ಯತೆ ಬುಧೈಃ ಅತ್ಯಂತಮಸತೋರ್ಥಸ್ಯ ಸತ್ತಾಧಿಃ ಕಥಮನ್ಯತಾ. ದೋಷ ಎಂಬತಕ್ಕಂಥದ್ದು ಬೇಕು ಅಂತ ಹೇಳೋದು. ಶುಕ್ತಿ ನೋಡಿ ಇದು ರಜತವೇ ಎಂಬತಕ್ಕಂಥ ಜ್ಞಾನ ಬರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಬೇಕು ಅಂತ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅತಃ ಅನ್ಯಸ್ಯ ಅನ್ಯತಾಬೋಧೆ ಬುಧೈಃ ದೋಷಃ ಅನ್ವಿಷ್ಯತೆ ಅಂತ. ಒಂದು ಪದಾರ್ಥ ಇನ್ನೊಂದು ಪದಾರ್ಥ ರೂಪದಿಂದ ತೋರಬೇಕು, ಅಂದರೆ ಇನ್ನೊಂದು ಪದಾರ್ಥವಾಗಿ ತೋರಬೇಕು. ಆಗ ದೋಷ ಎಂಬತಕ್ಕಂಥದ್ದು ಬೇಕು ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಯಾಕೆ ಅದಕ್ಕೆ ಹೇಳ್ತಾರೆ? ಅತ್ಯಂತಂ ಅಸತಃ ಅರ್ಥಸ್ಯ ಸತ್ತಾದೀಹಿ. ಎಲ್ಲೂ ಇಲ್ಲ ಆ ಪದಾರ್ಥ. ಶುಕ್ತಿ ನೋಡಿ ರಜತ ಜ್ಞಾನ ಬಂತು. ಈ ರಜತ ಎಲ್ಲಿದೆ? ಎಲ್ಲೂ ಇಲ್ಲ. ಅದು ಅತ್ಯಂತ ಅಸತ್ತಾಗಿರ್ತಕ್ಕಂಥದ್ದು. ಅತ್ಯಂತ ಅಸತ್ತಾಗಿರ್ತಕ್ಕಂತಹ ಆ ಪದಾರ್ಥ ಅದು ಸತ್ತಾಗಿದೆ ಜ್ಞಾನ ಬರಬೇಕು. ಇದಂ ರಜತಂ ಅಂತ ಅಸ್ಥಿ ಅಂತ ಅರ್ಥ. ಅಲ್ಲಿ ಸತ್ವ ಎಂಬತಕ್ಕಂಥದ್ದು ತೋರ್ತಾ ಇದೆ. ಆ ಸತ್ವ ಎಂಬತಕ್ಕಂಥದ್ದು ದೋಷ ಇಲ್ಲ ಅಂತಾದರೆ ತೋರ್ಲಿಕ್ಕೆ ಹೇಗೆ ಸಾಧ್ಯ? ಆ ಪದಾರ್ಥ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲದೆ ಇರತಕ್ಕಂಥ ಪದಾರ್ಥದಲ್ಲಿ ಸತ್ವ ತೋರ್ತಾ ಇದೆ. ಎಲ್ಲೂ ಇಲ್ಲದೆ ಇರತಕ್ಕಂಥ ಪದಾರ್ಥದಲ್ಲಿ ಸತ್ವ ತೋರಬೇಕು ಅಂತಾದರೆ ಏನು ಕಾರಣ? ದೋಷ ಎಂಬತಕ್ಕಂಥದ್ದು ಕಾರಣ. ಆದ್ದರಿಂದ ಜ್ಞಾನಿಗಳು ಏನು ಮಾಡ್ತಾರೆ? ಒಂದು ಇನ್ನೊಂದಾಗಿ ತೋರುತ್ತೆ ಅಂತಾದರೆ ಆವಾಗ ದೋಷ ಎಂಬತಕ್ಕಂಥದ್ದು ಇರಲೇಬೇಕು ಎಂಬುದಾಗಿ ಹೇಳ್ತಾರೆ. ಅತಃ ಆದ್ದರಿಂದ ಅನ್ಯಸ್ಯ ಒಂದು ಪದಾರ್ಥಕ್ಕೆ ಅನ್ಯತಾಬೋಧೆ ಇನ್ನೊಂದು ಪದಾರ್ಥದಿಂದ ಅಭೇದ ಜ್ಞಾನ ಎಂಬತಕ್ಕಂಥದ್ದು ಬರುವಂಥ ಸಂದರ್ಭದಲ್ಲಿ ಬುಧೈಹಿ ಜ್ಞಾನಿಗಳಿಂದ ದೋಷೋಪಿ ದೋಷವೂ ಕೂಡ ಅನ್ವಿಷ್ಯತೆ ಹುಡುಕಲ್ಪಡುತ್ತದೆ. ಅನ್ಯಥಾ ದೋಷ ಇಲ್ಲ ಅಂತಾದರೆ ಅತ್ಯಂತಂ ಅಸತಃ ಅರ್ಥಸ್ಯ ಎಲ್ಲಿಯೂ ಇಲ್ಲದೇ ಇರತಕ್ಕಂತಹ ಅಸತ್ತಾಗಿರ್ತಕ್ಕಂತಹ ಪದಾರ್ಥಕ್ಕೆ ಸತ್ತಾದೀಹಿ ಇದೇ ಎಂಬತಕ್ಕಂತಹ ಸತ್ವಪ್ರಕಾರಕ ಜ್ಞಾನವು ಕಥಂ ಹೇಗೆ ಬರಲಿಕ್ಕೆ ಸಾಧ್ಯ? ಅತಃ ಆದ್ದರಿಂದ ಅನ್ಯಸ್ಯ ಒಂದು ಪದಾರ್ಥಕ್ಕೆ ಅನ್ಯತಾಬೋಧೆ
ಇನ್ನೊಂದು ಪದಾರ್ಥದಿಂದ ಅಭೇದ ಜ್ಞಾನ ಬರುವಂತಹ ಸಂದರ್ಭದಲ್ಲಿ ಬುಧೈಹಿ ಜ್ಞಾನಿಗಳಿಂದ ದೋಷೋಪಿ ದೋಷವೂ ಕೂಡ ಅನ್ವಿಷ್ಯತೆ ಹುಡುಕಲ್ಪಡುತ್ತದೆ. ಅನ್ಯಥಾ ದೋಷ ಇಲ್ಲ ಅಂತಾದರೆ ಅತ್ಯಂತಂ ಅಸತಃ ಅರ್ಥಸ್ಯ ಅತ್ಯಂತ ಅಸತ್ತಾದ ಎಲ್ಲೂ ಇಲ್ಲದೇ ಇರತಕ್ಕಂತಹ ಪದಾರ್ಥದ ಸತ್ತಾಧೀಹಿ ಇದೆ ಎಂಬತಕ್ಕಂತಹ ಜ್ಞಾನವು ಕಥಂ ಹೇಗೆ ಬರಲಿಕ್ಕೆ ಸಾಧ್ಯ? ತದೇವ ವಿಷದಯತಿ. ದೋಷ ಎಂಬತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನ ಬಂದಾಗ ಇರಲೇಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅನ್ಯಥಾ ಬೋಧೆ ಅಂದರೆ ಅನ್ಯ ಅಭೇದ ಬೋಧೆ. ಅನ್ಯಥಾ ಬೋಧ ಅಂದರೆ ಏನರ್ಥ? ಇನ್ನೊಂದು ಪದಾರ್ಥದಿಂದ ಐಕ್ಯ ಜ್ಞಾನ ಎಂಬತಕ್ಕಂಥದ್ದು ಬರಬೇಕು. ಶುಕ್ತಿಯನ್ನು ನೋಡಿ ರಜತ ಜ್ಞಾನ ಬರುತ್ತೆ. ಹಾಗಾದರೆ ಶುಕ್ತಿಯಲ್ಲಿ ರಜತದ ಐಕ್ಯ ಜ್ಞಾನ ಬರಬೇಕು ಅಂತಾದರೆ ಅಂತ. ಅನ್ಯಥಾ ಅನ್ನಕ್ಕೆ ದೋಷಾಭಾವೇ ಅತ್ಯಂತಂ ಅಸತಃ ಅಂದರೆ ಏನರ್ಥ? ಸರ್ವದಾ ಅವಿದ್ಯಮಾನಸ್ಯ ಯಾವತ್ತೂ ಇಲ್ಲ, ಎಲ್ಲಿಯೂ ಇಲ್ಲ, ಯಾವ ಕಾಲದಲ್ಲೂ ಎಲ್ಲೇ ಇರತಕ್ಕಂಥದ್ದು ಯಾವುದು? ಅರ್ಥಸ್ಯ ವಸ್ತು ಎಂಬತಕ್ಕಂಥದ್ದು. ಶುಕ್ತಿ ರಜತ ತಾದಾತ್ಮ್ಯಸ್ಯ ಶುಕ್ತಿ ಮತ್ತು ರಜತ ಇವುಗಳಿಗೆ ತಾದಾತ್ಮ್ಯ ಅದೇ ಇದು ಎಂಬತಕ್ಕಂತಹ ಏನು ಭಾವ ಇದೆಯಲ್ಲ, ಇದು ಎಲ್ಲಾದರೂ ಇದೆಯಾ? ಯಾವತ್ತೂ ಇಲ್ಲ. ಶುಕ್ತಿ ರಜತ ತಾದಾತ್ಮ್ಯ ಎಂಬತಕ್ಕಂಥದ್ದು, ಶುಕ್ತಿಯೇ ರಜತ ಎಂಬತಕ್ಕಂಥದ್ದು ಯಾವತ್ತೂ ಇಲ್ಲ. ಇದು ಅತ್ಯಂತ ಅಸತ್ತು. ಇದು ತೋರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಇರಲೇಬೇಕು. ಎರಡು ಕಡೆ ಎರಡೂ ಕಡೆಯಲ್ಲೂ ದೋಷ ಬೇಕೇ ಬೇಕು. ವಿಶೇಷಣ ಭೇದಬೋಧೆ ವಿಶೇಷೇಂದ್ರಿಯ ಸಂಗಮ ಪ್ರಮಾಸ್ವಲಂಯೇ ಸಾಮಾನ್ಯ ಸಾಮಗ್ರಿ ಸಾಭ್ರಮೇಪಿ ಯತ್. ಪ್ರಮಾತ್ಮಕವಾದ ಜ್ಞಾನ ಅದು ಜ್ಞಾನ ಬರಲಿಕ್ಕೆ ಯಾವುದು ಸಾಮಾನ್ಯ ಸಾಮಗ್ರಿಯೋ ಅದರಿಂದಲೇ ಬರುತ್ತೆ. ಈಗ ಜ್ಞಾನ, ಆಮೇಲೆ ಯಥಾರ್ಥ ಜ್ಞಾನ ಮತ್ತು ಅಯಥಾರ್ಥ ಜ್ಞಾನ ಅಂತ ಅವ್ರು ಹೇಳೋದು. ಜ್ಞಾನ ಬರಲಿಕ್ಕೆ ಒಂದು ಸಾಮಗ್ರಿ, ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಇನ್ನೊಂದು ಸಾಮಗ್ರಿ, ಭ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಮತ್ತೊಂದು ಸಾಮಗ್ರಿ ಅಂತ, ಮೂರು ಸಾಮಗ್ರಿ ಅಂತ ಅವ್ರು ಹೇಳೋದು. ಜ್ಞಾನ ಬರುತ್ತೆ, ದೋಷ ಇದ್ದರೆ ಭ್ರಮಾತ್ಮಕ ಜ್ಞಾನ ಬರುತ್ತೆ, ಗುಣ ಇದ್ದರೆ ಪ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ತಾರ್ಕಿಕರ ಮತ. ನಾವು ಹೇಳ್ತೇವೆ ಎಲ್ಲಿ ಪ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೋ ಅಲ್ಲಿ ಗುಣ ಎಂಬತಕ್ಕಂಥದ್ದು ಬೇಕಾಗಿಲ್ಲ. ಮತ್ತು ಯಾವುದು ಜ್ಞಾನವನ್ನು ಹುಟ್ಟಿಸಲಿಕ್ಕೆ ಕಾರಣವಾಗಿದೆಯೋ, ಜ್ಞಾನ ಜನಕ ಸಾಮಗ್ರಿ ಯಾವುದೋ ಅದೇ ಪ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿದೆ ಅನ್ನೋದು ನಮ್ಮ ಸಿದ್ಧಾಂತ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಪ್ರಮಾತ್ಮಕವಾದ ಜ್ಞಾನ ಎಂಬತಕ್ಕಂಥದ್ದು ಬರಬೇಕು ಅಂತಾದರೆ ಜ್ಞಾನ ಬರಲಿಕ್ಕೆ ಸಾಧಾರಣ ಕಾರಣ ಯಾವುದೋ, ಸಾಮಾನ್ಯ ಸಾಮಗ್ರಿ ಯಾವುದೆಯೋ ಅದರಿಂದಲೇ ಪ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಅಲ್ಲೀಗ ಅಯಂಘಟ ಜ್ಞಾನ ಬರುತ್ತೆ. ಘಟವನ್ನು ನೋಡಿ ಘಟ ಅಂತ ಜ್ಞಾನ ಬರುತ್ತೆ. ಇಲ್ಲಿ ಅಯಂ ಎಂಬತಕ್ಕಂಥದ್ದು ಎದುರುಗಡೆ ಇರತಕ್ಕಂತಹ ವಸ್ತು, ಅದರಲ್ಲಿ ಘಟ ಎಂಬುದಾಗಿ ಘಟದ ತಾದಾತ್ಮ್ಯ ತೋರುತ್ತೆ. ಅಯಂ ಎಂಬತಕ್ಕಂಥದ್ದು ಎದುರುಗಡೆ ಇರತಕ್ಕಂತಹ ವಸ್ತು, ಅದರಲ್ಲಿ ವಿಶೇಷಣ ಯಾವುದು? ಘಟ ಎಂಬತಕ್ಕಂಥದ್ದು. ಅದರಿಂದ ಅಲ್ಲಿ ವಿಶೇಷ್ಯ ಮತ್ತು ವಿಶೇಷಣ. ವಿಶೇಷ್ಯ ಎದುರುಗಡೆ ಇರತಕ್ಕಂಥ ವಸ್ತು, ವಿಶೇಷಣ ಘಟ ಎಂಬತಕ್ಕಂಥದ್ದು. ಅವೆರಡರಲ್ಲೂ ಕೂಡ ಏನು ಅಭೇದ ಜ್ಞಾನ ಎಂಬತಕ್ಕಂಥದ್ದು ಬರಬೇಕು. ಅವೆರಡರಲ್ಲೂ ಅಭೇದ ಜ್ಞಾನ ಎಂಬತಕ್ಕಂಥದ್ದು ಬಂದಾಗ ಅವಾಗೇನು ಬರುತ್ತೆ? ಅಯಂಘಟ ಎಂಬತಕ್ಕಂತಹ ಜ್ಞಾನ ಎಂಬತಕ್ಕಂಥದ್ದು ಬರ್ತಾಯಿದೆ. ಈ ಎದುರುಗಡೆ ಇರತಕ್ಕಂಥ ವಸ್ತುವಿಗೂ ಘಟಕ್ಕೂ ತಾದಾತ್ಮ್ಯ. ಅಲ್ಲಿ ವಿಶೇಷಣ ಘಟ, ವಿಶೇಷ್ಯ ಎದುರುಗಡೆ ಇರತಕ್ಕಂಥ ವಸ್ತು, ಅವೆರಡಕ್ಕೂ ಸನ್ನಿಕರ್ಷ ಅಂತಂದರೆ ಒಂದೇ. ಈ ವಸ್ತುವಿನ ಸನ್ನಿಕರ್ಷವೇ ವಿಶೇಷಣವಾದ ಘಟದ ಸನ್ನಿಕರ್ಷ. ಆದ್ದರಿಂದ ಆ ವಿಶೇಷಣ ತಾದಾತ್ಮ್ಯ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ.
ಘಟೋಯಂ ಅಯಂಘಟ ಎಂಬತಕ್ಕಂಥ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ಹಾಗಾದರೆ ವಿಶೇಷ ಯಾವುದು? ಎದುರುಗಡೆ ಇರತಕ್ಕಂಥ ವಸ್ತು. ವಿಶೇಷಣ ಯಾವುದು? ಘಟ ಎಂಬತಕ್ಕಂಥದ್ದು. ಇಂದ್ರಿಯ ಚಕ್ಷುಸ್ ಎಂಬತಕ್ಕಂಥದ್ದು. ಆ ಚಕ್ಷುಸ್ಸಿಗೂ ಮತ್ತು ಎದುರುಗಡೆ ಇರತಕ್ಕಂಥ ಪದಾರ್ಥಕ್ಕೂ ಸಂಬಂಧ, ಸಂಯೋಗ ಸಂಬಂಧ ಎಂಬತಕ್ಕಂಥದ್ದು ಇದೆ. ಇದು ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಸಾಮಗ್ರಿ ಇಷ್ಟೇ ಸಾಕು. ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಈ ಪುಸ್ತಕವನ್ನು ನೋಡ್ತೇವೆ, ಇದಂ ಪುಸ್ತಕಮ ಜ್ಞಾನ ಬರುತ್ತೆ. ಇದಂ ಪುಸ್ತಕಮ ಜ್ಞಾನ ಬರಬೇಕಾದ್ರೆ ಇದು ಎದುರುಗಡೆ ಇರತಕ್ಕಂತಹ ವಸ್ತು ಚಕ್ಷುಸ್ಸಿಗೂ ಇದಕ್ಕೂ ಸನ್ನಿಕರ್ಷ, ಸಂಯೋಗ ಸನ್ನಿಕರ್ಷ ಎಂಬತಕ್ಕಂಥದ್ದು. ಹಾಗೆ ವಿಶೇಷಣ ಸನ್ನಿಕರ್ಷ, ವಿಶೇಷಣ ಯಾವುದು? ಪುಸ್ತಕ ಎಂಬತಕ್ಕಂಥದ್ದು. ಆ ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷವಾಗಿರುತ್ತೆ ಪರಮಾತ್ಮಕ ಸ್ಥಳದಲ್ಲಿ. ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ವಿಶೇಷ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆಯಲ್ಲ, ಅದೇನೇ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಆಗಿರುತ್ತೆ. ಆದ್ದರಿಂದಾಗಿ ಅಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥ ಗುಣ ಇಲ್ಲ. ಪ್ರತ್ಯೇಕವಾದ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥ ಗುಣ ಇಲ್ಲ. ಆದ್ದರಿಂದ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದದು? ಇಂದ್ರಿಯಕ್ಕೂ ವಿಶೇಷಕ್ಕೂ ಆಗತಕ್ಕಂತಹ ಸನ್ನಿಕರ್ಷ ಎಂಬತಕ್ಕಂಥದ್ದು. ಅದೇ ವಿಶೇಷಣ ಸನ್ನಿಕರ್ಷವೂ ಆಗಿದೆ. ಆದ್ದರಿಂದಾಗಿ ಪ್ರತ್ಯೇಕವಾದ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದಿಲ್ಲ. ಅದೇ ಜ್ಞಾನ ಸಾಮಾನ್ಯ ಸಾಮಗ್ರಿ. ಅದರಿಂದಲೇ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ಅಯಂಘಟ ನೋಡಿದ ಕೂಡಲೇ ಅಯಂಘಟ ಜ್ಞಾನ ಬರುತ್ತೆ. ನಿಮಗೆ ಈ ಬಟ್ಟೆ ನೋಡಿದ ಕೂಡಲೇ ಏನು ಬರುತ್ತೆ? ಶುಕ್ಲ ಪಟಹ ಜ್ಞಾನ ಬರುತ್ತೆ ನೋಡಿದ ಕೂಡಲೇ. ಹಾಗೆ ಇಲ್ಲಿಯೂ ಕೂಡ ಅಯಂಘಟ ಜ್ಞಾನ ಬರಬೇಕಾದ್ರೆ ವಿಶೇಷ ವಿಶೇಷಣಗಳ ಸನ್ನಿಕರ್ಷ ಏಕಕಾಲದಲ್ಲಾಗಿದೆ. ಅಲ್ಲಿ ಏಕಕಾಲದಲ್ಲೇ ಅಯಂಘಟ ಎಂಬತಕ್ಕಂಥ ಜ್ಞಾನ ಬರುತ್ತೆ. ಅಲ್ಲಿ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಅದು ಗುಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಇಲ್ಲಿ ಪ್ರತ್ಯೇಕವಾಗಿ ವಿಶೇಷಣ ಸನ್ನಿಕರ್ಷ ಇಲ್ಲ. ಇದಂ ಪದಾರ್ಥವೇ, ಅದೇ ವಿಶೇಷ. ನಾವು ಹೇಳ್ತಾ ಇರೋದು ಆ ಪುರೋವರ್ತಿಯಾದ ಪದಾರ್ಥ ಮತ್ತು ವಿಶೇಷಣ ಎರಡು ಪ್ರತ್ಯೇಕ ಅಲ್ಲ. ಆದ್ದರಿಂದಾಗಿ ಪ್ರತ್ಯೇಕವಾಗಿ ವಿಶೇಷಣ ಸನ್ನಿಕರ್ಷ ಎಂಬತಕ್ಕಂಥದ್ದು ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳೋದು ವಿಶೇಷಣ ಸನ್ನಿಕರ್ಷವೇ ಗುಣ ಅಂತ ಹೇಳ್ತಾರೆ. ಪರಮಾತ್ಮಕ ಜ್ಞಾನ ಬರಬೇಕು ಅಂತಾದರೆ ಅಲ್ಲಿ ಜ್ಞಾನ ಬರಬೇಕು ಅಂತಂದರೆ ವಿಶೇಷ ಸನ್ನಿಕರ್ಷ ಸಾಕು. ಪರಮಾತ್ಮಕ ಜ್ಞಾನ ಬರಬೇಕು ಅಂತಂದರೆ ಪ್ರತ್ಯೇಕವಾಗಿ ವಿಶೇಷಣ ಸನ್ನಿಕರ್ಷ ಬೇಕು ಅಂತ ಅದನ್ನು ಗುಣ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಅಲ್ಲಿ ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷವಾಗಿರುತ್ತೆ. ಆದ್ದರಿಂದಾಗಿ ಪ್ರತ್ಯೇಕವಾಗಿ ವಿಶೇಷಣ ಸನ್ನಿಕರ್ಷವನ್ನು ಗುಣ ಅಂತ ಹೇಳಲಿಕ್ಕೆ ಬರಲ್ಲ. ಅಂದರೆ ಜ್ಞಾನ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನ ಹುಟ್ಟಿಸಲಿಕ್ಕೆ ಕಾರಣವಾಗಿದೆ. ಇನ್ನು ಸಾಮಾನ್ಯ ಸಾಮಗ್ರಿ ಸಹ ಭ್ರಮೇಪಿಯತ್. ಯಾವ ವಿಶೇಷ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಭ್ರಮದಲ್ಲಿಯೂ ಇದೆ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದೆಯಲ್ಲ ಅದು ಪರಮಾತ್ಮಕ ಜ್ಞಾನವನ್ನು ಹುಟ್ಟಿಸಲಿಕ್ಕೆ ಕಾರಣ ಆಗಿದೆ. ದೋಷ ಇದ್ದಾಗ ಅದೇ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಭ್ರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ. ಹಾಗಾದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಅದು ಭ್ರಮದಲ್ಲಿಯೂ ಇದೆ, ಪ್ರಮದಲ್ಲಿಯೂ ಇದೆ. ಆದರೆ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣ ಹೊರತು ಅದಕ್ಕಿಂತ ಬೇರೆಯಾದ ಇನ್ನೊಂದು ಗುಣ ಎಂಬತಕ್ಕಂಥದ್ದು ಕಾರಣ ಅಲ್ಲ. ಆದರೆ ಜ್ಞಾನ ಸಾಮಾನ್ಯ ಸಾಮಗ್ರಿ ಇದ್ದ ಮಾತ್ರಕ್ಕೆ ಭ್ರಮ ಬರಲ್ಲ. ಅಲ್ಲಿ ಅಧಿಕವಾಗಿರ್ತಕ್ಕಂಥ ದೋಷ ಎಂಬತಕ್ಕಂಥದ್ದು ಇರಲೇಬೇಕು. ವಿಶೇಷಣ ವಿಶೇಷ ಸನ್ನಿಕರ್ಷ ಇದ್ದೇ ಇದೆ, ಅದನ್ನು ಹೇಳ್ತಾರೆ. ಅದು ಸರಿ, ಆದರೆ ಅಧಿಕವಾಗಿ ದೋಷ ಇದೆ. ಆದ್ದರಿಂದ ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ದೋಷ ಕಾರಣ, ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಗುಣ ಕಾರಣ ಅಂತ ಅವ್ರು ಹೇಳ್ತಾರೆ. ನಾವು ಅದನ್ನು ಹೇಳ್ತೇವೆ ಗುಣ ಕಾರಣ ಅಲ್ಲ. ಎಷ್ಟು ವ್ಯತ್ಯಾಸ. ಹಾಂ,
ವಿಶೇಷಣಾಭೇದ ಬೋಧೆ. ವಿಶೇಷಣವು ಅಭೇದ ಸಂಬಂಧದಿಂದ ತೋರುವಾಗ, ವಿಶೇಷಣ ಅಭೇದ, ವಿಶೇಷಣವು ಅಭೇದ ಸಂಬಂಧದಿಂದ ತೋರುವಂತಹ ವಿಶೇಷಣವು ಅಭೇದ ಸಂಬಂಧದಿಂದ ತೋರುತ್ತೆ. ಹಾಂ, ಈಗ ಸಂಬಂಧ, ಹಾಂ, ವಿಶೇಷ್ಯಕ್ಕೂ ವಿಶೇಷಣಕ್ಕೂ ಏನು ಸಂಬಂಧ? ಅಭೇದ ಸಂಬಂಧ. ವಿಶೇಷಣಕ್ಕೂ ವಿಶೇಷ್ಯಕ್ಕೂ ಯಾವುದು ಸಂಬಂಧ? ಅಭೇದ ಸಂಬಂಧ. ಅಯಂ ಅಲ್ಲ ಏನು ಶುಕ್ಲಃ ಪಟಃ ಜ್ಞಾನ ಬಂತು. ಶುಕ್ಲಃ ಪಟಃ ಜ್ಞಾನ ಬಂದಾಗ ಪಟಕ್ಕೂ ಶೌಕ್ಲ್ಯಕ್ಕೂ ಏನು ಸಂಬಂಧ? ಅಭೇದ ಸಂಬಂಧ. ಅಯಂಘಟಃ ಜ್ಞಾನ ಬಂತು. ಅಯಂಘಟ ಎಂಬುದು ಜ್ಞಾನ ಬಂದಾಗ ಇಲ್ಲಿ ವಿಶೇಷಣ ಘಟ, ವಿಶೇಷ್ಯ ಎದುರುಗಡೆ ಇರತಕ್ಕಂಥ ವಸ್ತು, ಆ ವಿಶೇಷ್ಯ ಮತ್ತು ವಿಶೇಷಣಗಳಿಗೇನು ಸಂಬಂಧ? ಅಭೇದ ಸಂಬಂಧ. ಅಂದರೆ ಇದೇ ವಿಶೇಷಣ ಅಭೇದ ಬೋಧ. ವಿಶೇಷಣವು ಅಭೇದ ಸಂಬಂಧದಿಂದ ತೋರುವಾಗ ಮೇ ನನಗೆ ಪ್ರಮಾಸು ಪ್ರಮಾಸ್ಥಳದಲ್ಲಿ ವಿಶೇಷೇಂದ್ರಿಯ ಸಂಗಮ, ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಮಾತ್ರ ಅಲಂ ಸಾಕು. ಯತ್ ಏಕೆಂದರೆ ಸಾ ಆ ಸಾಮಾನ್ಯ ಸಾಮಗ್ರಿ, ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸಾಧಾರಣವಾಗಿರ್ತಕ್ಕಂಥ ಸಾಮಗ್ರಿಯು ಭ್ರಮೇಪಿ ಭ್ರಮಸ್ಥಳದಲ್ಲಿಯೂ ಕೂಡ ಇದೆ. ದೋಷ ಅಧಿಕವಾಗಿರುತ್ತೆ. ವಿಶೇಷಣಾಭೇದ ಬೋಧೆ. ವಿಶೇಷಣವು ಅಭೇದ ಸಂಬಂಧದಿಂದ ತೋರುವಾಗ ಮೇ ನನಗೆ ಪ್ರಮಾಸು ಪ್ರಮಾತ್ಮಕ ಜ್ಞಾನ ಬರುವ ಸಂದರ್ಭದಲ್ಲಿ ವಿಶೇಷೇಂದ್ರಿಯ ಸಂಗಮ, ವಿಶೇಷ್ಯ ಮತ್ತು ಇಂದ್ರಿಯಗಳಿಗೆ ಆಗತಕ್ಕಂಥ ಸನ್ನಿಕರ್ಷವು ಅಲಂ ಸಾಕು. ಯತ್ ಏಕೆಂದರೆ ಸಾ ಆ ಸಾಮಾನ್ಯ ಸಾಮಗ್ರಿ, ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂತಹ ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ಎಂಬತಕ್ಕಂತಹ ಸಾಮಗ್ರಿಯು ಭ್ರಮೇಪಿ ಭ್ರಮಸ್ಥಳದಲ್ಲಿಯೂ ಕೂಡ ಇದೆ. ಪ್ರಕಾರಾಂತರೇಣ ಪ್ರಮಾಯಾ ಜ್ಞಾನ ಸಾಮಾನ್ಯ ಸಾಮಗ್ರಿ ಜನ್ಯತ್ವಂ ಉಪಪಾದಯತಿ. ಇನ್ನೊಂದು ರೀತಿಯಿಂದ ಪ್ರಮಾತ್ಮಕ ಜ್ಞಾನವು ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಉಂಟಾಗಿದೆ. ಪರಮಾತ್ಮಕ ಜ್ಞಾನಕ್ಕೆ ಕಾರಣವಾದದ್ದು ಜ್ಞಾನ ಸಾಮಾನ್ಯ ಸಾಮಗ್ರಿ ಅನ್ನೋದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ವಿಶೇಷಣ ಇತಿ ವಿಶೇಷಣಂ ಘಟಾದಿ ವಿಶೇಷ್ಯಂ ಅಯಂ ಇತಿ ಉಲ್ಲಿಖ್ಯಮಾನಃ ಪುರೋವರ್ತಿ. ವಿಶೇಷಣ ಮತ್ತು ವಿಶೇಷ್ಯ ಯಾವುದು ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷಣ ಯಾವುದು? ಘಟ. ವಿಶೇಷ್ಯ ಯಾವುದು? ಅಯಂ ಎಂಬುದಾಗಿ ಶಬ್ದದಿಂದ ಹೇಳ್ತಕ್ಕಂತಹ ಎದುರುಗಡೆ ಇರತಕ್ಕಂತಹ ಪದಾರ್ಥ. ತತ್ರ ವಿಶೇಷಣಸ್ಯ ಘಟಾದೇಃ ವಿಶೇಷ್ಯೇಣ ಪುರೋವರ್ತಿನ ಸಹ ಅಭೇದಬೋಧೆ. ಘಟ ಅದು ಎದುರುಗಡೆ ಇರತಕ್ಕಂಥ ಪದಾರ್ಥದಿಂದ ಅಭಿನ್ನವಾಗಿ ತೋರ್ತಾ ಇದೆ. ಎದುರುಗಡೆ ಇರತಕ್ಕಂಥ ಪದಾರ್ಥಕ್ಕೂ ವಿಶೇಷಣವಾದ ಘಟಕ್ಕೂ ಅಭೇದ ಎಂಬತಕ್ಕಂಥದ್ದು ತೋರ್ತಾ ಇದೆ. ಅದರಿಂದ ವಿಶೇಷಣಸ್ಯ ವಿಶೇಷಣವಾದದ್ದು ಘಟ, ವಿಶೇಷ್ಯ ಎದುರುಗಡೆ ಇರತಕ್ಕಂಥ ವಸ್ತು, ಅವುಗಳಿಗೆ ಅಭೇದ ಬೋಧೆ ಐಕ್ಯಜ್ಞಾನ ಎಂಬತಕ್ಕಂಥದ್ದು ಬರಬೇಕಾದ್ರೆ ವಿಶೇಷಣ ತಾದಾತ್ಮ್ಯ ಬೋಧೆ ಅಂತ ಅರ್ಥ. ಅಭೇದ ಬೋಧೆ ಅಂದರೆ ಏನರ್ಥ? ವಿಶೇಷಣವಾದ ಘಟದಿಂದ ತಾದಾತ್ಮ್ಯ ಜ್ಞಾನ ಎಂಬತಕ್ಕಂಥದ್ದು ಬರಬೇಕಾದರೆ, ಅರ್ಥಾತ್ ಘಟೋಯಮಿತಿ ಅಯಂಘಟಃ ಎಂಬತಕ್ಕಂತಹ ತಾದಾತ್ಮ್ಯ ಬೋಧೆ ಇತಿ ಯಾವತ್ತು ಈ ಜ್ಞಾನ ಬರಬೇಕಾದರೆ ಅವಾಗೇನು? ವಿಶೇಷ್ಯ ಇಂದ್ರಿಯ ಸಂಗಮ ಅದನ್ನು ಹೇಳ್ತಾರೆ. ವಿಶೇಷ್ಯಂ ಯಾವುದು? ಪುರೋವರ್ತಿ ಎದುರುಗಡೆ ಇರತಕ್ಕಂತಹ ವಸ್ತು. ಇಂದ್ರಿಯ ಯಾವುದು? ಚಕ್ಷುರಾದಿ. ತಯೋ ಸಂಗಮ ಸಂಬಂಧ. ವಿಶೇಷ್ಯಕ್ಕೂ ಚಕ್ಷುರಿಂದ್ರಿಯಕ್ಕೂ ಸಂಬಂಧ ಎಂಬತಕ್ಕಂಥದ್ದು ಪ್ರಮಾಸು ಯಥಾರ್ಥ ಜ್ಞಾನ ಬರಬೇಕಾದರೆ ಅಂದರೆ ಅಯಂಘಟಃ ಇತ್ತಿ ತಾದಾತ್ಮ್ಯ ಪ್ರಮಾಸು. ಅಯಂಘಟ ಎಂಬತಕ್ಕಂತಹ ವಿಶೇಷಣವು ವಿಶೇಷ್ಯದ ತಾದಾತ್ಮ್ಯವನ್ನು ಹೊಂದಿದೆ ಎಂಬತಕ್ಕಂತಹ ಪರಮಾತ್ಮಕ ಜ್ಞಾನ ಬರಬೇಕಾದ್ರೆ ಮೇ ಮಮ ಮತೆ ನಮ್ಮ ಮತದಲ್ಲಿ ಅಲಂ ಪರ್ಯಾಪ್ತಂ ಅದು ಸಾಕು. ವಿಶೇಷಣ ಘಟಸ್ಯೈವ ಪುರೋವರ್ತಿ ವಿಶೇಷಾತ್ಮಕತ್ವೇನ. ವಿಶೇಷಣವಾದ ಘಟವೇ ಎದುರುಗಡೆ ಇರತಕ್ಕಂಥ ವಿಶೇಷ ಸ್ವರೂಪವಾಗಿದೆ.
ಆದ್ದರಿಂದ ಅತಿಪ್ರಸಂಗ ಅಭಾವ. ಅಲ್ಲಿ ವಿಶೇಷಣ ವಿಶೇಷಣಕ್ಕೆ ಅತಿರಿಕ್ತ ಸಂಬಂಧ ಬೇಕಾಗಿಲ್ಲ. ಯಾಕೆ? ಅಲ್ಲಿ ಏನು ಅತಿಪ್ರಸಂಗ ಎಂಬತಕ್ಕಂಥದ್ದಿಲ್ಲ. ಅದರಿಂದಾಗಿ ವಿಶೇಷ್ಯ ಸನ್ನಿಕರ್ಷ ಎಂಬತಕ್ಕಂಥದ್ದು ಏನಿದೆ ಅದು ಅಯಂಘಟಃ ಎಂಬತಕ್ಕಂತಹ ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಸಾಮಗ್ರಿ ಆಗಿದೆ. ಪೃಥಕ್ ವಿಶೇಷಣ ಸನ್ನಿಕರ್ಷ ರೂಪಗುಣ ನ ಅಪೇಕ್ಷತೆ ಇತಿ ಭಾವ. ಪ್ರತ್ಯೇಕವಾಗಿ ವಿಶೇಷಣದಿಂದ ಸನ್ನಿಕರ್ಷ ಎಂಬತಕ್ಕಂಥದ್ದನ್ನು ಅಪೇಕ್ಷಿಸೋದಿಲ್ಲೋ ಇಲ್ಲ ಅಂತರ್ಥ. ವಿಶೇಷ್ಯ ಸನ್ನಿಕರ್ಷಶ್ಚ ಭ್ರಮಸಾಧಾರಣತ್ವಾತ್ ಜ್ಞಾನಸಾಮಾನ್ಯ ಸಾಮಗ್ರಿ ಇತ್ಯಾಹ. ವಿಶೇಷ್ಯ ಸನ್ನಿಕರ್ಷ ಇದೆಯಲ್ಲ, ಇದು ಭ್ರಮಾತ್ಮಕ ಜ್ಞಾನ ಬರಬೇಕಾದರೂ ಕೂಡ ವಿಶೇಷ ಸನ್ನಿಕರ್ಷ ಇದೆ. ವಿಶೇಷವಾದದ್ದು ಶುಕ್ತಿ, ಶುಕ್ತಿಗೂ ಮತ್ತು ಚಕ್ಷುಸಿಗೆ ಸನ್ನಿಕರ್ಷ ಆಗುತ್ತೋ ಇಲ್ವೋ? ಇದಂ ರಹಿತಂ ಜ್ಞಾನ ಬರಬೇಕಾದ್ರೆ ಪುರೋವರ್ತಿಯಾಗಿರ್ತಕ್ಕಂಥ ವಿಶೇಷ ಯಾವುದು? ಶುಕ್ತಿ. ಶುಕ್ತಿಗೂ ಮತ್ತು ಇಂದ್ರಿಯಕ್ಕೂ ಸನ್ನಿಕರ್ಷ ಆಗುತ್ತೆ. ಆದ್ದರಿಂದ ಭ್ರಮಾತ್ಮಕವಾದಂತಹ ಜ್ಞಾನ ಬರಬೇಕಾದ್ರೆ ವಿಶೇಷ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ. ಅದನ್ನು ಹೇಳ್ತಾ ಇದ್ದಾರೆ ಸಾಮಾನ್ಯ ಸಾಮಗ್ರಿ. ಸಾ ಅಂದ್ರೇನು? ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ರೂಪ ಅಂತ. ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಏನು ಸಂಬಂಧ ಇದೆ, ಈ ಸನ್ನಿಕರ್ಷ ಇದೆ, ತಾದೃಶ ಸನ್ನಿಕರ್ಷ ರೂಪವಾಗಿರ್ತಕ್ಕಂತಹ ಸಾಮಗ್ರಿ ಜ್ಞಾನ ಸಾಮಾನ್ಯ ಸಾಮಗ್ರಿ. ಇದು ಜ್ಞಾನ ಬರಲಿಕ್ಕೆ ಸಾಧಾರಣವಾಗಿರ್ತಕ್ಕಂಥ ಸಾಮಗ್ರಿ ಆಗಿದೆ. ತತ್ರ ಹೇತು ಭ್ರಮೇಪಿ. ಅಲ್ಲಿ ಯಾಕೆ ಭ್ರಮೇಪಿ ಅಂತ ಹೇಳ್ತಾರೆ? ಯಸ್ಮಾತ್ ಕಾರಣಾತ್ ಭ್ರಮೇಪಿ ವಿಶೇಷೇಂದ್ರಿಯ ಸಂಯೋಗ ರೂಪ ಸಾಮಗ್ರಿ ಅಸ್ತಿ. ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ರೂಪವಾದಂಥ ಸಾಮಗ್ರಿ ಭ್ರಮಸ್ಥಳದಲ್ಲಿಯೂ ಇದೆ. ವಿಶೇಷ್ಯಭೂತ ಶುಕ್ತಿಶಕಲೇನ ಇಂದ್ರಿಯ ಸನ್ನಿಕರ್ಷಸ್ಯ ತತ್ರಾಪಿ ಸತ್ವಾತ್. ವಿಶೇಷವಾದದ್ದು ಶುಕ್ತಿ, ಆ ಶುಕ್ತಿಗೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಭ್ರಮಸ್ಥಳದಲ್ಲಿಯೂ ಇದೆ. ಇದೇನೇ ಜ್ಞಾನ ಸಾಮಾನ್ಯ ಸಾಮಗ್ರಿ. ಅದರಿಂದ ಎರಡೇ ಆಯಿತು. ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ. ದೋಷ ಇದ್ದಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ದೋಷ ಸಹಕಾರದಿಂದಾಗಿ ಭ್ರಮಾತ್ಮಕ ಜ್ಞಾನ ಉಂಟು ಮಾಡುತ್ತೆ. ಹೊರತು ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಒಂದು, ಪರಮಾತ್ಮಕ ಜ್ಞಾನ ಸಾಮಾನ್ಯ ಸಾಮಗ್ರಿ ಅಂತ ಇನ್ನೊಂದು, ಭ್ರಮಾತ್ಮಕ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು ಇನ್ನೊಂದಿಲ್ಲ. ಮೂರಿಲ್ಲ, ಎರಡೇ ವಿಧವಾಗಿರ್ತಕ್ಕಂಥದ್ದು. ಎಲ್ಲಿ ಸೇರುತ್ತೆ ಅಂದರೆ ಅಧಿಕವಾಗಿ ಜ್ಞಾನ ಸಾಮಾನ್ಯ ಸಾಮಗ್ರಿಗಿಂತ ಅಲ್ಲ, ಸಾಮಗ್ರಿಯಲ್ಲಿ ಅದು ಸೇರಿಕೊಳ್ಳುತ್ತೆ. ಭ್ರಮಾತ್ಮಕ ಜ್ಞಾನ ಬಂದಾಗ ದೋಷವು ಸಹಕಾರಿಯಾಗಿರುತ್ತೆ. ವಿಶೇಷಣ ಸಾಮಗ್ರಿ ಯಾವುದು? ವಿಶೇಷಣ ಇಂದ್ರಿಯ ಸನ್ನಿಕರ್ಷ, ವಿಶೇಷ ಇಂದ್ರಿಯ ಸನ್ನಿಕರ್ಷ. ಅತಿರಿಕ್ತವಾಗಿ ದೋಷ. ಇಷ್ಟು ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ವಿಶೇಷೇಂದ್ರಿಯ ಸನ್ನಿಕರ್ಷ, ವಿಶೇಷಣೇಂದ್ರಿಯ ಸನ್ನಿಕರ್ಷ ಇದ್ದೇ ಇದೆ. ಅಧಿಕವಾಗಿ ದೋಷ ಎಂಬತಕ್ಕ, ಅದರಲ್ಲಿ ದೋಷ ಎಂಬತಕ್ಕಂಥ ಇಂದ್ರಿಯದಲ್ಲಿ ದೋಷ, ವಸ್ತುವಿನಲ್ಲಿ ದೋಷ ಇದೆ ಅಂತಾದರೆ ಆವಾಗ ದೋಷಘಟಿತವಾದ ಇಂದ್ರಿಯ, ದೋಷಘಟಿತವಾದ ಅರ್ಥ, ಇವುಗಳ ಸನ್ನಿಕರ್ಷ ಆಯಿತು ಅಂತಂದರೆ ಆವಾಗ ಭ್ರಮಾತ್ಮಕ ಜ್ಞಾನ ಬರುತ್ತೆ. ಹತೋ ಘಟೋಯಮಿತ್ಯಾದ್ಯ ಘಟಾದ್ಯೈಕ್ಯ ಪ್ರಮಾಮಮ ಸಾಕ್ಷಾತ್ಕಾರಿ ಜ್ಞಾನಹೇತು ಮಾತ್ರಜನ್ಯಾಖಿಲಾಭವತ್. ಇದಕ್ಕೆ ಹೇಳ್ತಾರೆ ತಾದಾತ್ಮ್ಯ ಪ್ರಮಾ ಜ್ಞಾನ ಎಂಬತಕ್ಕಂಥದ್ದು ಎಲ್ಲಿ ಬಂದಿದೆಯೋ ಅಂಥ ಕಡೆಯಲ್ಲಿ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರ ಇರುತ್ತೆ, ಅತಿರಿಕ್ತವಾದದ್ದು ಯಾವುದೂ ಇರೋದಿಲ್ಲ. ಆದ್ದರಿಂದ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಪರಮಾತ್ಮಕ ಜ್ಞಾನಕ್ಕೆ ಸಾಮಗ್ರಿ ಅನ್ನೋದನ್ನು ಪುನಃ ಹೇಳ್ತಾ ಇದ್ದಾರೆ. ಅತಃ ಘಟೋಯಮಿತ್ಯಾದ್ಯ ಘಟಾದ್ಯೈಕ್ಯ ಪ್ರಮಾ ಅಯಂಘಟಃ ಎಂಬತಕ್ಕಂತಹ ಜ್ಞಾನ ಬಂದಿದೆ. ಅಯಂಘಟಃ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಇದು ಘಟಾದ್ಯೈಕ್ಯ ಪ್ರಮ, ಪುರೋವರ್ತಿ ಪದಾರ್ಥದಲ್ಲಿ ಘಟದ ಅಭೇದ ಎಂಬತಕ್ಕಂಥದ್ದು ತೋರ್ತಾ ಇದೆ. ಇಂತಹ
ಪರಮಾತ್ಮಕವಂತ ಜ್ಞಾನ ಎಂಬತಕ್ಕಂಥದ್ದು ಬರಬೇಕು ಅಂತಾದರೆ ಅದು ಸಾಕ್ಷಾತ್ಕಾರಿ ಜ್ಞಾನ ಹೇತು ಮಾತ್ರ ಜನ್ಯ. ಜ್ಞಾನ ಬರಲಿಕ್ಕೆ ಯಾವುದು ಸಾಮಾನ್ಯ ಸಾಮಗ್ರಿಯೋ ಅದರಿಂದ ಮಾತ್ರ ಹುಟ್ಟಿದೆ. ಆದ್ದರಿಂದ ಅಖಿಲ ಪ್ರಮ, ಯಾವುದ್ಯಾವುದು ಪ್ರಮ ಎಂಬತಕ್ಕಂತಹದ್ದಿದೆಯೋ ಅದೆಲ್ಲವೂ ಕೂಡ ಯಾವುದರಿಂದ ಬರುತ್ತೆ? ಜ್ಞಾನ ಹುಟ್ಟಿಸ್ಲಿಕ್ಕೆ ಯಾವುದು ಸಾಮಾನ್ಯ ಸಾಮಗ್ರಿಯೋ ಅದರಿಂದಲೇ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಅಂತಾಯಿತು. ಅತಃ ಆದ್ದರಿಂದ ಘಟ ಅಯಂ, ಅಯಂ ಘಟ, ಇದು ಘಟ ಇತ್ಯಾದ್ಯ, ಇದೇ ಮೊದಲಾದ ಅಖಿಲ ಎಲ್ಲ ಐಕ್ಯಪ್ರಮ, ಘಟಾದಿಗಳ ಐಕ್ಯ ರೂಪವಾದ ಯಥಾರ್ಥ ಜ್ಞಾನವು ಮಮ ನನಗೆ ಸಾಕ್ಷಾತ್ಕಾರಿ ಜ್ಞಾನ ಹೇತು ಮಾತ್ರ ಜನ್ಯ, ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದಲೇ ಹುಟ್ಟಿದ್ದು ಇತಿ ಎಂಬುದಾಗಿ ಅಭವತ್ ಆಯಿತು. ಅತಃ ಆದ್ದರಿಂದ ಘಟೋಯಂ ಅಯಂ ಘಟ ಎಂಬತಕ್ಕಂತಹ ಇತ್ಯಾದ್ಯ ಇದೇ ಮೊದಲಾದ ಅಖಿಲ ಎಲ್ಲ ಘಟಾದ್ಯೈಕ್ಯಪ್ರಮ, ಘಟಾದಿಗಳಿಂದ ವಿಶೇಷಣವಾದ ಘಟದಿಂದ ವಿಶೇಷ್ಯಕ್ಕೆ ಅಭೇದವನ್ನು ಗ್ರಹಣ ಮಾಡತಕ್ಕಂತಹ ಪರಮಾತ್ಮಕ ಜ್ಞಾನವು ಮಮ ನಮ್ಮ ಮತದಲ್ಲಿ ಸಾಕ್ಷಾತ್ಕಾರಿ ಜ್ಞಾನ ಹೇತು ಮಾತ್ರ ಜನ್ಯ, ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಮಾತ್ರ ಉಂಟಾದದ್ದು ಇತಿ ಎಂಬುದಾಗಿ ಅಭವತ್ ಆಯಿತು. ತಾದಾತ್ಮ್ಯ ಪ್ರಮಾಸ್ಥಲೆ ಉಪಪಾದಿತಂ ಅರ್ಥಂ ಉಪಸಂಹರತಿ ಅಂತ. ಎಲ್ಲಿ ತಾದಾತ್ಮ್ಯ ಪ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆಯೋ ಅಂಥ ಕಡೆಯಲ್ಲಿ ಉಪಪಾದಿತಂ, ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಕಾರಣ ಎಂಬುದಾಗಿ ಹೇಳಿದ್ರು. ಅದನ್ನು ಆ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅತಃ ಅಂದ್ರೇನರ್ಥ? ಉಕ್ತರೀತ್ಯ ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷೇಣ ಏವ ಪೂರ್ತೇಹೇ ಅಂತ. ಹಿಂದೆ ಹೇಳಿದ ರೀತಿಯಲ್ಲಿ ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಆದಂತಹ ಸನ್ನಿಕರ್ಷದಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತ ಕೂಡಿಸ್ಲಿಕ್ಕೆ ಬರ್ತಾ ಇರೋದರಿಂದ ಅಂತರ್ಥ. ಅತಃ ಅಂದರೆ ಏನರ್ಥ? ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಆಗತಕ್ಕಂಥ ಸನ್ನಿಕರ್ಷದಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕೆ ಆಗ್ತಾ ಇದೆ. ಆದ್ದರಿಂದ ತಸ್ಯ ಚ ವಿಶೇಷೇಂದ್ರಿಯ ಸನ್ನಿಕರ್ಷ ವಿಶೇಷಣಜ್ಞಾನಂ ತಯೋ ಅಸಂಸರ್ಗ ಅಗ್ರಹ ಇತಿ ಉಕ್ತ ಸಾಮಾನ್ಯ ಸಾಮಗ್ರಿ ರೂಪತ್ವಾದ್ ಇತ್ಯರ್ಥ ಅಂತ. ಆ ವಿಶೇಷೇಂದ್ರಿಯ ಸನ್ನಿಕರ್ಷ ವಿಶೇಷಣಜ್ಞಾನಂ ತಯೋ ಅಸಂಸರ್ಗ ಅಗ್ರಹ ಅಂತ. ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಆಗತಕ್ಕಂತಹ ಸನ್ನಿಕರ್ಷ ಮತ್ತು ವಿಶೇಷಣ ಜ್ಞಾನ ಇವುಗಳಿಗೆ ಅಸಂಸರ್ಗ ಅಗ್ರಹ, ಸಂಬಂಧ ಇಲ್ಲ ಅನ್ನೋ ಜ್ಞಾನ ಬಂದಿಲ್ಲ. ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಬಂದಿಲ್ಲ. ಆದ್ದರಿಂದ ಅದೇ ಜ್ಞಾನ ಸಾಮಾನ್ಯ ಸಾಮಗ್ರಿ, ಅದೇನೇ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣವಾಗಿದೆ ಅಂತ. ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಆಗತಕ್ಕಂತಹ ಸನ್ನಿಕರ್ಷ ಎಂಬತಕ್ಕಂಥದ್ದು ಮತ್ತು ವಿಶೇಷಣ ಜ್ಞಾನ ಇವುಗಳಿಗೆ ಅಸಂಸರ್ಗ ಆಗ್ರಹ, ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇಲ್ಲ. ಸಂಬಂಧ ಇದೆ ಎಂಬತಕ್ಕಂಥ ಜ್ಞಾನ ಇದೆ ಅಂತ ಹೇಳಲ್ಲ, ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇಲ್ಲ. ಇದೇ ಜ್ಞಾನ ಸಾಮಾನ್ಯ ಸಾಮಗ್ರಿ ಎಂಬತಕ್ಕಂಥದ್ದು, ಇದೇ ಪರಮಾತ್ಮಕ ಜ್ಞಾನವನ್ನು ಉಂಟು ಮಾಡುತ್ತೆ. ಅದು ನಮಗೆ ಭಾವರೂಪದಲ್ಲಿ ಹೇಳಬೇಕಾದ್ರೆ ಸಂಬಂಧ ಇದೆ ಜ್ಞಾನ ಇರಬೇಕು. ಅದು ಇಲ್ಲದಿದ್ರೂ ಕೂಡ ಜ್ಞಾನ ಬರುತ್ತೆ. ಸಂಸರ್ಗ ಜ್ಞಾನ ಇಲ್ಲದಿದ್ರೂ ಕೂಡ ಜ್ಞಾನ ಬರುತ್ತೆ. ಅದರಿಂದ ಅಸಂಸರ್ಗ ಅಗ್ರಹ ಅಂತ ಹೇಳ್ತಾರೆ. ಸಂಸರ್ಗ ಗ್ರಹ ಅಂತ ಹೇಳಿದ್ರೆ ಸಂಸರ್ಗ ಜ್ಞಾನ ಬೇಕಾಗುತ್ತೆ, ಸಂಬಂಧ ಇದೆ ಜ್ಞಾನ ಬೇಕಾಗುತ್ತೆ. ಸಂಬಂಧ ಜ್ಞಾನ ಇಲ್ಲ ಅಂದರೂ ಕೂಡ ಜ್ಞಾನ ಬರುತ್ತೆ. ಹಾಗಾದರೆ ಸಂಬಂಧ ಜ್ಞಾನ ಇಲ್ಲ ಎಂಬತಕ್ಕಂಥ ಜ್ಞಾನ ಇದ್ದರೆ ಬರಲ್ಲ, ಸಂಬಂಧ ಇಲ್ಲ ಜ್ಞಾನ ಇದ್ದರೆ ಬರಲ್ಲ. ಹಾಗಾದರೆ ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇರಬೇಕು ಅಂತಿಲ್ಲ, ಸಂಬಂಧ ಇದೆ ಅಂತ ಬೇಕಾಗಿಲ್ಲ, ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನವೂ ಬೇಕಾಗಿಲ್ಲ. ಅಂಥ ಕಡೆಯಲ್ಲಿ ಜ್ಞಾನ ಬರುತ್ತೆ. ಅದರಿಂದಾಗಿ ಅಸಂಸರ್ಗ ಗ್ರಹ, ಸಂಸರ್ಗ ಗ್ರಹವೇ ಬೇಕು ಅಂತಲ್ಲ. ಅಸಂಸರ್ಗ ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇದ್ದರೆ ಬರಲ್ಲ, ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇದ್ದರೆ ಬರಲ್ಲ. ಸಂಬಂಧ ಇಲ್ಲ ಎಂಬತಕ್ಕಂಥ ಜ್ಞಾನ ಇಲ್ಲ, ಸಂಸರ್ಗ ಇದೆ ಜ್ಞಾನ ಬೇಕಾಗಿಲ್ಲ. ಅದರಿಂದಾಗಿ ಯಥಾರ್ಥ ಜ್ಞಾನ ಬರುತ್ತೆ. ಅದು ಜ್ಞಾನ ಸಾಮಾನ್ಯ ಸಾಮಗ್ರಿ.
ಸಾಕ್ಷಾತ್ಕಾರ ಜ್ಞಾನ ಹೇತು ಮಾತ್ರಜನ್ಯ ಅಂದರೆ ಏನರ್ಥ? ಸಾಕ್ಷಾತ್ಕಾರ ಜ್ಞಾನ ಸಾಮಾನ್ಯ ಸಾಮಗ್ರಿ ಜನ್ಯ ಅಂತ. ಸಾಕ್ಷಾತ್ಕಾರ ಜ್ಞಾನ ಬರಲಿಕ್ಕೆ ಸಾಮಾನ್ಯ ಸಾಮಗ್ರಿ ಯಾವುದು? ಅದರಿಂದಲೇ ಪರಮಾತ್ಮಕ ಜ್ಞಾನ ಬರುತ್ತೆ ಅಂತ. ಭ್ರಮೆ ವಿಶೇಷ್ಯ ಶುಕ್ತ್ಯಕ್ಷಿ ಸಂಯೋಗೋಸ್ತಿ ವಿಶೇಷಣಂ ರಜತಂತು ರಜತ್ಸಂಗೀ ಭಿನ್ನತ್ವಾತ್ ತನ್ನತಸ್ಯ ಧೀಃ ಪ್ರಮಾಯಾಂ ಕೃಪ್ತ ಸಾಮಾನ್ಯ ಸಾಮಗ್ರಿ ಮಾತ್ರತೋ ಭವೇತ್ ಅಸನ್ನಿಕೃಷ್ಟ ತದ್ದೃಷ್ಟ್ಯೈ ದೋಷೋಪ್ಯೇಷ್ಟವ್ಯಯೇವ ಹಿ. ಅಪ್ರಮಾತ್ಮಕ ಜ್ಞಾನ, ಭ್ರಮಾತ್ಮಕ ಜ್ಞಾನ ಇದೆಯಲ್ಲ, ಅದು ಕೇವಲ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಹುಟ್ಟಿದ್ದಲ್ಲ. ಭ್ರಮಾತ್ಮಕ ಜ್ಞಾನ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಹುಟ್ಟಿದ್ದಲ್ಲ ಅನ್ನೋದನ್ನು ಇವಾಗ ಸಮರ್ಥನೆ ಮಾಡ್ತಾ ಇದ್ದಾರೆ. ವಿಶೇಷ್ಯ ಶುಕ್ತ್ಯಕ್ಷಿ ಸಂಯೋಗ ಭ್ರಮೆ. ಭ್ರಮಾತ್ಮಕ ಜ್ಞಾನ ಬಂದಾಗ ವಿಶೇಷವಾದದ್ದು ಯಾವುದು? ಶುಕ್ತಿ. ಶುಕ್ತಿಗೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಇದೆ. ಆದರೆ ವಿಶೇಷಣ ಯಾವುದು? ಇದಂ ರಜತಂ ಅಂತ ಬರುತ್ತೆ. ಇದಂ ಅಂದರೆ ಪೂರ್ವವರ್ತಿ ವಸ್ತು. ನೋಡಿ, ಅಯಂಘಟಃ ಇದಂ ರಹಿತಂ ಎರಡ ಜ್ಞಾನ ತೆಗೆದುಕೊಳ್ಳಿ. ಅಯಂ ಎಂಬತಕ್ಕಂಥದ್ದು ಪೂರ್ವವರ್ತಿ ವಸ್ತು, ಘಟ ಎಂಬತಕ್ಕಂಥದ್ದು ವಿಶೇಷಣ. ಅಲ್ಲಿ ಅಯಂ ಎಂಬತಕ್ಕಂಥ ಪೂರ್ವವರ್ತಿ ವಸ್ತು ಮತ್ತು ವಿಶೇಷಣವಾದ ಘಟ ಅದೆರಡೂ ಒಂದೇ. ಆದ್ದರಿಂದ ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ ಇದೆ. ಹಾಗೆ ಇದಂ ರಹಿತಂ ಜ್ಞಾನ ಬಂತು. ಇದಂ ಎಂಬತಕ್ಕಂಥದ್ದು ಇದೆಯಲ್ಲ, ಅದೇನದು? ಶುಕ್ತಿ. ಹಾಗಾದರೆ ಶುಕ್ತಿಗೂ ಅದು ವಿಶೇಷ. ಶುಕ್ತಿಗೂ ಮತ್ತು ಇಂದ್ರಿಯಕ್ಕೂ ಸನ್ನಿಕರ್ಷ ಬೇಕು. ತೋರೋದು ಯಾವುದರ ವಿಶೇಷಣ ಯಾವುದು? ರಜತ. ರಜತಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದೆಯಾ? ಇಲ್ಲ. ಅದನ್ನೇ ಹೇಳ್ತಾರೆ ವಿಶೇಷಣಂ ರಜತಂ ನ ತತ್ಸಂಗೀ ಅಂತ. ವಿಶೇಷಣವಾದ ರಜತ ತತ್ಸಂಗೀನ ಚಕ್ಷುರಿಂದ್ರಿಯ ಸನ್ನಿಕರ್ಷವುಳ್ಳದ್ದು ಅಲ್ಲ ಅಂತ. ಆದರೆ ಅದು ತೋರ್ತಾ ಇದೆ. ಹಾಗಾದರೆ ಸನ್ನಿಕರ್ಷ ಇಲ್ಲದೇ ಇರತಕ್ಕಂತಹ ರಜತ ಎಂಬತಕ್ಕಂಥದ್ದು ತೋರಬೇಕು ಅಂತಂದರೆ ಅವಾಗೇನು ಕಾರಣ? ದೋಷ ಎಂಬತಕ್ಕಂಥದ್ದು ಕಾರಣ. ಭ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ವಿಶೇಷಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದೆ, ಅದು ಸರಿ. ಇದಮ್ಮ ಜ್ಞಾನ ಬಂತು. ಆದರೆ ರಜತಮ್ಮ ಜ್ಞಾನ ಬರಬೇಕು. ಆ ರಜತ ವಿಶೇಷಣ. ವಿಶೇಷಣವಾಗಿರ್ತಕ್ಕಂಥ ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಪ್ರಮಾತ್ಮಕ ಜ್ಞಾನ ಬರಬೇಕಾದ್ರೆ ಕ್ಲುಪ್ತ ಸಾಮಗ್ರಿ ಯಾವುದು? ವಿಶೇಷೇಂದ್ರಿಯ ಸನ್ನಿಕರ್ಷ. ಅದರಿಂದಲೇ ಭ್ರಮಾತ್ಮಕ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು? ಅಸನ್ನಿಕೃಷ್ಟ ತದ್ದೃಷ್ಟಿ, ಸನ್ನಿಕರ್ಷ ಇಲ್ಲದೇ ಇರತಕ್ಕಂತಹ ರಜತದ ಜ್ಞಾನ ಬರಬೇಕು ಅಂತಾದರೆ ದೋಷ ಏಷ್ಟವ್ಯ ಏವಹಿ. ಹಾಗಾಗಿ ದೋಷವನ್ನು ಒಪ್ಪಲೇಬೇಕು. ಆದ್ದರಿಂದ ಭ್ರಮಾತ್ಮಕ ಜ್ಞಾನ ಬರಬೇಕು ಅಂದರೆ ಜ್ಞಾನ ಸಾಮಾನ್ಯ ಅತಿರಿಕ್ತ ಜ್ಞಾನ ಸಾಮಾನ್ಯ ಸಾಮಗ್ರಿ ಅತಿರಿಕ್ತವಾದ ದೋಷ ಬೇಕು. ಪರಮಾತ್ಮಕ ಜ್ಞಾನ ಬರಬೇಕು ಅಂತಂದರೆ ಜ್ಞಾನ ಸಾಮಾನ್ಯ ಸಾಮಗ್ರಿಯೇ ಸಾಕು ಅಂತ. ಒಂದು ವೇಳೆ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದಲೇ ಭ್ರಮಾತ್ಮಕ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಸನ್ನಿಕರ್ಷ ಇಲ್ಲದೇ ಇರತಕ್ಕಂಥ ರಜತ ಎಂಬತಕ್ಕಂಥದ್ದು ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಭ್ರಮಾತ್ಮಕ ಜ್ಞಾನ ಬಂದಿದೆಯೋ ಅಲ್ಲಿ ಸನ್ನಿಕರ್ಷ ಇಲ್ಲದೇ ಇರತಕ್ಕಂತಹ ರಜತ ಎಂಬತಕ್ಕಂಥದ್ದು ತೋರ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ದೋಷವನ್ನು ಒಪ್ಪಲೇಬೇಕು. ದೋಷವಶಾತ್ ಅದು ಇಲ್ಲದೇ ಇರತಕ್ಕಂಥದ್ದು ವಿಶೇಷಣ ಆಗುತ್ತೆ. ದೋಷವಶಾತ್ ಅದು ವಿಶೇಷಣ ಆಗುತ್ತೆ. ಇಲ್ಲ ಅಂತಂದರೆ ಅದು ವಿಶೇಷಣ ಆಗಲಿಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತಾದರೆ ಅದು ತೋರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಯಾವ ಇಂದ್ರಿಯದಿಂದ ಯಾವುದು ತೋರುತ್ತೋ ಅದಕ್ಕೂ ಆ ವಸ್ತುವಿಗೂ ಸನ್ನಿಕರ್ಷ ಇರಬೇಕು. ಇಂದ್ರಿಯಕ್ಕೂ ಮತ್ತು ವಸ್ತುವಿಗೂ ಸನ್ನಿಕರ್ಷ ಇರಬೇಕು. ಈಗ ಚಕ್ಷುರಿಂದ್ರಿಯಿಂದ ರಜತ ತೋರ್ತು, ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಆಗಬೇಕು, ಆಗಲ್ಲ. ಯಾಕೆ? ರಜತ ಅಲ್ಲಿಲ್ಲ. ಹಾಗಾದರೆ ಆ ರಜತ ಸನ್ನಿಕೃಷ್ಟವಾಗಲಿಲ್ಲ, ರಜತ ತೋರ್ತಾ ಇದೆ. ರಜತ ತೋರಬೇಕು ಅಂತಾದರೆ ಆವಾಗ ಜ್ಞಾನ ಸಾಮಾನ್ಯ ಸಾಮಗ್ರಿ ಅತಿರಿಕ್ತವಾಗಿರ್ತಕ್ಕಂಥ ದೋಷ ಕಾರಣ ಅಂತ ಹೇಳಲೇಬೇಕು.
ಭ್ರಮಸ್ಥಳದಲ್ಲಿ ವಿಶೇಷ್ಯ ಶುಕ್ತ್ಯಕ್ಷಿ ಸಂಯೋಗ, ವಿಶೇಷ್ಯವಾದ ಶುಕ್ತಿಗೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸಂಯೋಗ ಎಂಬತಕ್ಕಂಥದ್ದು ಅಸ್ತಿ ಇದೆ. ವಿಶೇಷಣವಾದ ರಜತಂತು ರಜತವಾದರೂ ತತ್ಸಂಗಿ ಚಕ್ಷುಸನ್ನಿಕರ್ಷವುಳ್ಳದ್ದು ನ ಅಲ್ಲ. ಭಿನ್ನತ್ವಾತ್ ಶುಕ್ತಿಗಿಂತ ರಜತವು ಬೇರೆಯಾದ್ದರಿಂದ ತಸ್ಯ ಆ ರಜತದ ಧೀಹಿ ಜ್ಞಾನವು ಪ್ರಮಾಯಾಮ್ ಪ್ರಮಾಸ್ಥಳದಲ್ಲಿ ತೃಪ್ತ ಸಾಮಾನ್ಯ ಸಾಮಗ್ರಿ ಮಾತ್ರತಃ ನಿಶ್ಚಿತವಾದಂತಹ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದಲೇ ನ ಭವೇತ್ ಬರುವುದಿಲ್ಲ. ಬ್ರಹ್ಮಸ್ಥಳದಲ್ಲಿ ಕ್ಲುಪ್ತವಾದ ಪರಮಾತ್ಮಕ ಜ್ಞಾನ ಬರಲಿಕ್ಕೆ ಯಾವುದು ಜ್ಞಾನ ಸಾಮಾನ್ಯ ಸಾಮಗ್ರಿಯೋ ಅದರಿಂದಲೇ ಭ್ರಮಾತ್ಮಕ ಜ್ಞಾನ ಬರೋದಿಲ್ಲ. ಆದ್ದರಿಂದ ಅಸನ್ನಿಕೃಷ್ಟ ತದ್ದೃಷ್ಟಿ ಸನ್ನಿಕರ್ಷ ಇಲ್ಲದೇ ಇರುವಂತಹ ರಜತದ ಜ್ಞಾನ ಬರಬೇಕು ಅಂತಾದರೆ ದೋಷೋಪಿ ದೋಷವೂ ಕೂಡ ಏಷ್ಟವ್ಯ ಏವ ಅಪೇಕ್ಷಿಸಲ್ಪಡುತ್ತದೆ, ಬಯಸಲೇಬೇಕು. ಮಾತ್ರತಃ ನ ಭವೇತ್ ನ ಬೇಕು ಅಲ್ಲಿದೆಯಲ್ಲ. ಭಿನ್ನತ್ವಾತ್ ತತ್ ನ ತಸ್ಯ ದೀಹಿ ಶ್ಲೋಕದಲ್ಲಿದೆ. ನ ಬೇಕು. ಭ್ರಮಸ್ಥಳದಲ್ಲಿ ವಿಶೇಷ್ಯ ಶುಕ್ತ್ಯಕ್ಷಿ ಸಂಯೋಗ, ವಿಶೇಷ್ಯವಾದ ಶುಕ್ತಿಗೂ ಮತ್ತು ಚಕ್ಷುರಿಂದ್ರಿಯಕ್ಕೂ ಸಂಯೋಗ ಎಂಬತಕ್ಕಂಥದ್ದು ಅಸ್ತಿ ಇದೆ. ವಿಶೇಷಣವಾದ ರಜತಂತು ರಜತವಾದರೂ ತತ್ಸಂಗಿ ಚಕ್ಷುರಿಂದ್ರಿಯ ಸಂಬಂಧವುಳ್ಳದ್ದು ನ ಅಲ್ಲ. ತತ್ ಆದ್ದರಿಂದ ಭಿನ್ನತ್ವಾತ್ ರಜತವು ಶುಕ್ತಿಗಿಂತ ಬೇರೆಯಾದ್ದರಿಂದ ತಸ್ಯ ಆ ರಜತದ ಧೀಹಿ ಜ್ಞಾನವು ಪ್ರಮಾಸ್ಥಳದಲ್ಲಿ ಕ್ಲುಪ್ತ ಸಾಮಾನ್ಯ ಸಾಮಗ್ರಿ ಮಾತ್ರತಃ ನಿಶ್ಚಿತವಾದ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದಲೇ ನ ಭವೇತ್ ಬರುವುದಿಲ್ಲ. ತತ್ ಆದ್ದರಿಂದ ಅಸನ್ನಿಕೃಷ್ಟ ತದ್ದೃಷ್ಟ್ಯೈ ಸನ್ನಿಕರ್ಷ ಇಲ್ಲದೇ ಇರುವಂತಹ ರಜತದ ಜ್ಞಾನ ಬರಲಿಕ್ಕೋಸ್ಕರ ದೋಷವೂ ಕೂಡ ಏಷ್ಟವ್ಯ ಏವ ಅಪೇಕ್ಷಿಸಲ್ಪಡತಕ್ಕದ್ದಾಗಿದೆ. ಅಪ್ರಮಾಯಾಃ ಉಕ್ತ ಸಾಮಾನ್ಯ ಸಾಮಗ್ರಿ ಜನ್ಯತ್ವ ಅಭಾವಂ ಉಪಪಾದಯತಿ. ಅಪ್ರಮಾಯ ಪ್ರಮ ಅಲ್ಲ, ಅಪ್ರಮ ಅಂದರೆ ಭ್ರಮಾತ್ಮಕವಾದ ಜ್ಞಾನವು ಉಕ್ತ ಸಾಮಾನ್ಯ ಸಾಮಗ್ರಿ ಜನ್ಯತ್ವ ಅಭಾವ ಜ್ಞಾನ ಸಾಮಾನ್ಯ ಸಾಮಗ್ರಿಯಿಂದ ಬಂದದ್ದಲ್ಲ ಅನ್ನೋದನ್ನು ಉಪಪಾದಯತಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ವಿಶೇಷ್ಯ ಶುಕ್ತ್ಯಕ್ಷಿ ಸಂಯೋಗ ಅಂತಿದೆ. ಅದಕ್ಕೆ ಹೇಗೆ ಅರ್ಥ? ವಿಶೇಷ್ಯಾಚಸ ಶುಕ್ತಿಶ್ಚ ಇತಿ ವಿಗ್ರಹ. ವಿಶೇಷ್ಯವಾದ ಶುಕ್ತಿ. ಇದಂ ರಜತಂ ಜ್ಞಾನ ಬಂದಾಗ ವಿಶೇಷ್ಯ ಯಾವುದು? ಶುಕ್ತಿ. ಅದು ವಿಶೇಷ್ಯವಾದ ಶುಕ್ತಿ ಅಂದರೆ ವಿಶೇಷ್ಯಾಚಸ ಶುಕ್ತಿಶ್ಚ ಅಂತ. ಅದೇ ಶುಕ್ತಿ. ವಿಶೇಷ್ಯವಾದದ್ದು ವಸ್ತು ಯಾವುದು? ಅದೇ ಶುಕ್ತಿ. ವಿಶೇಷಣಂ ರಜತಂತು ತತ್ಸಂಗಿ ಅದಕ್ಕರ್ಥ ಅಕ್ಷಿಸಂಗಿ ಅಂತರ್ಥ. ಅಕ್ಷಿಸಂಗಿ ನ ವಿಶೇಷಣವಾದ ರಜತಕ್ಕೂ ಚಕ್ಷುಸ್ಸಿಗೂ ಸಂಯೋಗ ಇಲ್ಲ. ಅಂದರೆ ರಜತವು ವಿಶೇಷಣವಾದ ರಜತವು ಅಕ್ಷಿಸಂಗಿ ಚಕ್ಷುಸ್ ಸಂಬಂಧವುಳ್ಳದ್ದು ನ ಅಲ್ಲ ಇತಿ ಸಂಬಂಧ. ಈ ರೀತಿಯಲ್ಲಿ ಅನ್ವಯ. ಭಿನ್ನತ್ವಾತ್ ವಿಶೇಷ್ಯ ಶುಕ್ತಿ ಭಿನ್ನತ್ವಾತ್ ಅಯಂಘಟ ಎಂಬಲ್ಲಿ ವಿಶೇಷಣವಾದಂತಹ ಘಟ ಅದು ಯಾವ ವಿಶೇಷ್ಯವಾದ ಪುರೋವರ್ತಿ ಇದೆ ಅದರಿಂದ ಅಭಿನ್ನವಾಗಿದೆ. ಆದರೆ ಇದಂ ರಹಿತಂ ಜ್ಞಾನ ಬಂದಾಗ ಪುರೋವರ್ತಿ ವಿಶೇಷ ಶುಕ್ತಿ ಇದೆಯಲ್ಲ ಅದಕ್ಕಿಂತ ವಿಶೇಷಣವಾದ ರಜತ ಭಿನ್ನವಾಗಿದೆ. ಅದಕ್ಕೆ ಭಿನ್ನತ್ವ. ವಿಶೇಷ್ಯವಾದ ಶುಕ್ತಿಗಿಂತ ಭಿನ್ನವಾಗಿದೆ. ಅತಃ ಪ್ರಮಾಯಾಮಿವ ಪ್ರಮಾಸ್ಥಳದಲ್ಲಿ ಹೇಗೋ ಹಾಗೆ ವಿಶೇಷ್ಯ ಸನ್ನಿಕರ್ಷ ಏವ ವಿಶೇಷಣ ಸನ್ನಿಕರ್ಷ ನಾಭೂದಿತಿ ಭಾವ. ಅಯಂ ಘಟ ಜ್ಞಾನ ಬಂದಾಗ ಹೇಗೆ ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷ ಆಯಿತೋ ಹಾಗೆ ಭ್ರಮಾತ್ಮಕ ಜ್ಞಾನದಲ್ಲಿ ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷ ಅಂತ ಆಗಿಲ್ಲ. ಯಾಕೆ? ವಿಶೇಷಣವು ವಿಶೇಷಕ್ಕಿಂತ ಬೇರೆಯಾಗಿದೆ. ಆದ್ದರಿಂದ ವಿಶೇಷ ಸನ್ನಿಕರ್ಷವು ವಿಶೇಷಣ ಸನ್ನಿಕರ್ಷ ಅಲ್ಲ. ತಸ್ಮಾತ್
ವಿಶೇಷಣಭೂತ ರಜತ ಸನ್ನಿಕರ್ಷ ಅಭಾವಾತ್ ತಸ್ಯ ರಜತಸ್ಯ ಧೀಹಿ ಪ್ರಮಾಯಾಂ ಕೃಪ್ತ ಸಾಮಾನ್ಯ ಸಾಮಗ್ರಿ ಮಾತ್ರತಃ ಅರ್ಥಾತ್ ಪ್ರಮಾಯಾಂ ಕೃಪ್ತ ಯಾ ಸಾಮಾನ್ಯ ಸಾಮಗ್ರಿ ವಿಶೇಷ ಸನ್ನಿಕರ್ಷ ಮಾತ್ರ ರೂಪ ತನ್ಮಾತ್ರತಃ ತಸ್ಮಾದೇವ ಇತ್ಯರ್ಥ ಅಂತ. ಆದ್ದರಿಂದ ವಿಶೇಷಣಭೂತ ರಜತ ಸನ್ನಿಕರ್ಷ ಅಭಾವ, ವಿಶೇಷಣವಾದ ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇಲ್ಲ. ಯಾಕಿಲ್ಲ? ವಿಶೇಷ ಸನ್ನಿಕರ್ಷವೇ ವಿಶೇಷಣ ಸನ್ನಿಕರ್ಷ ಅಲ್ಲ. ಆದ್ದರಿಂದ ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇಲ್ಲ. ಆದ್ದರಿಂದ ರಜತ ಇದಂ ರಜತಂ ಎಂಬುದಾಗಿ ಏನು ರಜತ ಜ್ಞಾನ ಬರ್ತಾ ಇದೆಯಲ್ಲ, ಇದು ಪ್ರಮಾಯಾಂ ಕೃಪ್ತ ಜ್ಞಾನ ಸಾಮಾನ್ಯ ಸಾಮಗ್ರಿ ಮಾತ್ರತಃ ಅಂತ. ಅದಕ್ಕೆ ಅರ್ಥ ಬರೀತಾರೆ, ಕೃಪ್ತ ಸಾಮಾನ್ಯ ಸಾಮಗ್ರಿ ಮಾತ್ರತಃ ಅಂದರೆ ಏನರ್ಥ? ಪ್ರಮಾಯಾಂ ಕೃಪ್ತ, ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ಕಾರಣ ಎಂಬುದಾಗಿ ನಿಶ್ಚಿತವಾಗಿದೆ. ಯಾವುದದು? ಜ್ಞಾನ ಸಾಮಾನ್ಯ ಸಾಮಗ್ರಿ ಯಾವುದದು? ವಿಶೇಷ್ಯ ಇಂದ್ರಿಯ ಸನ್ನಿಕರ್ಷ, ವಿಶೇಷ್ಯ ಸನ್ನಿಕರ್ಷ ಮಾತ್ರ ರೂಪ. ವಿಶೇಷ್ಯಕ್ಕೂ ಇಂದ್ರಿಯಕ್ಕೂ ಆಗತಕ್ಕಂಥ ಸನ್ನಿಕರ್ಷ ಇದು ಪ್ರಮಾತ್ಮಕ ಜ್ಞಾನ ಬರುವಾಗ ಸಾಮಗ್ರಿ ಎಂಬುದಾಗಿ ನಿಶ್ಚಿತವಾಗಿದೆ. ಇದು ತನ್ಮಾತ್ರತಃ ತಸ್ಮಾದೇವ ನ ಇದಂ ರಹಿತಂತಕ್ಕಂಥ ಜ್ಞಾನ ಈ ಪ್ರಮಾತ್ಮಕ ಜ್ಞಾನ ಬರಲಿಕ್ಕೆ ನಿಶ್ಚಿತವಾಗಿರ್ತಕ್ಕಂತಹ ಸಾಮಾನ್ಯ ಸಾಮಗ್ರಿಯಿಂದ ಬಂದದ್ದಲ್ಲ. ನ ಭವೇತ್ ಇತಿ ಯೋಜನ ನೋಡಿ, ನ ಭವೇತ್ ಇತಿ ಯೋಜನ. ನಾ ಅಂತ ಬಿಟ್ಟು ಹೋಗಿದೆ ಅಂದ್ರಿ, ನ ಭವೇತ್ ನ ಭವೇತ್, ಅದಕ್ಕೆ ಇಲ್ಲಿ ಹೇಳ್ತಾರೆ ನ ಭವೇದ್ ಇತಿ ಯೋಜನ. ಪ್ರಮಾಯಾಂ ಕೃಪ್ತಾಯಾ ಸಾಮಗ್ರಿ ತನ್ಮಾತ್ರತಃ ರಜತಸ್ಯ ದೀಹಿ ನ ಭವೇತ್ ಅಂತ ಅರ್ಥ. ರಜತಜ್ಞಾನ ಎಂಬತಕ್ಕಂಥದ್ದು ನ ಭವೇತ್. ಪ್ರಮಾಯಾಮಿವ ವಿಶೇಷ್ಯ ವಿಶೇಷಣಯೋ ಅಭೇದ ಅಭಾವೇನ. ಮೇಲೆ ಪ್ರಮಾಸ್ಥಳದಲ್ಲಿ ವಿಶೇಷ ಮತ್ತು ವಿಶೇಷಣ ಅವುಗಳಿಗೆ ಅಭೇದ ಇದೆ. ಪ್ರಮಾಸ್ಥಳದಲ್ಲಿ ವಿಶೇಷ ವಿಶೇಷಣಗಳಿಗೆ ಅಭೇದ ಇದೆ. ಭ್ರಮಸ್ಥಳದಲ್ಲಿ ವಿಶೇಷ ವಿಶೇಷಣಗಳಿಗೆ ಅಭೇದ ಇಲ್ಲದೆ ಇರೋದಿಲ್ಲ. ಅಂದರೆ ಪ್ರಮಾಯಾಮಿವ, ಪ್ರಮಾಸ್ಥಳದಲ್ಲಿ ಹೇಗೆ ವಿಶೇಷ ವಿಶೇಷಣಗಳ ಅಭೇದ ಇದೆಯೋ ಅದರಂತೆ ಭ್ರಮಸ್ಥಳದಲ್ಲಿ ವಿಶೇಷ ವಿಶೇಷಣೆಯೋ ಅಭೇದ ಅಭಾವೇನ. ವಿಶೇಷ್ಯ ಶುಕ್ತಿ, ವಿಶೇಷಣ ರಜತ ಅವುಗಳಿಗೆ ಅಭೇದ ಇಲ್ಲ. ಅದರಿಂದ ವಿಶೇಷ್ಯ ಸನ್ನಿಕರ್ಷಸ್ಯೈವ, ವಿಶೇಷ ಸನ್ನಿಕರ್ಷ ಇದೆಯಲ್ಲ ಅದೇನೇ ವಿಶೇಷಣ ಸನ್ನಿಕರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿಶೇಷಣ ಸನ್ನಿಕರ್ಷತ್ವ ಅಭಾವಾತ್ ಪೃಥಕ್ ಸನ್ನಿಕರ್ಷಸ್ಯ ಚ, ಪ್ರತ್ಯೇಕವಾಗಿ ಸನ್ನಿಕರ್ಷ ಎಂಬತಕ್ಕಂಥದ್ದು ಬೇಕು. ರಜತರೂಪ ವಿಶೇಷಣಸ್ಯ ಅತ್ಯಂತ ಅಸತ್ವೇನ, ಯಾವುದು ವಿಶೇಷಣ ರಜತ ಅದೇನಾಗಿದೆ? ಅತ್ಯಂತ ಅಸತ್ತಾಗಿದೆ. ಅತ್ಯಂತ ಅಸತ್ತಾಗಿರೋದರಿಂದ ಅದರಿಂದ ಸನ್ನಿಕರ್ಷ ಅಸಂಭವಾತ್, ಅದರಿಂದ ಸನ್ನಿಕರ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಸನ್ನಿಕೃಷ್ಟೇ ಚ ಅರ್ಥೆ, ಯಾವುದಕ್ಕೆ ಸನ್ನಿಕರ್ಷ ಎಂಬತಕ್ಕಂಥದ್ದಿಲ್ವೋ ಅಂತಹ ವಸ್ತುವಿನಲ್ಲಿ ಚಕ್ಷುಷಃ ಜ್ಞಾನಜನಕತ್ವ ಅದರ್ಶನಾತ್, ಸನ್ನಿಕರ್ಷ ಇಲ್ಲದೇ ಇರತಕ್ಕಂಥ ವಸ್ತು ವಿಷಯಕವಾದ ಜ್ಞಾನವನ್ನು ಚಕ್ಷುರಿಂದ್ರಿಯ ತಂದುಕೊಡೋದಿಲ್ಲ ಅಂತ ಅರ್ಥ. ಅದರಿಂದ ಏನು ಮಾಡಬೇಕು? ದೋಷಃ ಎಷ್ಟವ್ಯ ಅಂತ. ಚಕ್ಷುರಿಂದ್ರಿಯದಿಂದ ಜ್ಞಾನ ಬರಬೇಕು ಅಂತಾದರೆ ಸನ್ನಿಕೃಷ್ಟವಾದ ವಸ್ತುವಿನ ಜ್ಞಾನವನ್ನು ಚಕ್ಷುರಿಂದ್ರಿಯ ತಂದುಕೊಡುತ್ತೆ. ಸನ್ನಿಕೃಷ್ಟವಾದ ವಸ್ತು ಅಲ್ಲ ಅಂತಾದರೆ, ಅರ್ಥಾತ್ ಚಕ್ಷುರಿಂದ್ರಿಯ ಸನ್ನಿಕರ್ಷ ಇಲ್ಲ ಅಂತಾದರೆ ಅಂತಹ ವಸ್ತುವಿನ ಜ್ಞಾನ ಚಕ್ಷುರಿಂದ್ರಿಯದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತದಲ್ಲಿ ರಜತಕ್ಕೂ ಚಕ್ಷುರಿಂದ್ರಿಯಕ್ಕೂ ಸನ್ನಿಕರ್ಷ ಇಲ್ಲ, ಆದರೆ ರಜತಂ ಅಂತ ಜ್ಞಾನ ಬರ್ತಾ ಇದೆ. ಹಾಗಾದರೆ ರಜತವು ಜ್ಞಾನದಲ್ಲಿ ತೋರಬೇಕು ಅಂತಾದರೆ ಸನ್ನಿಕರ್ಷ ಇಲ್ಲದೇ ಇರತಕ್ಕಂಥ ಚಕ್ಷುರಿಂದ್ರಿಯ ಸನ್ನಿಕರ್ಷ ಇಲ್ಲದೇ ಇರೋದರಿಂದ ಕೇವಲ ಚಕ್ಷುರಿಂದ್ರಿಯದಿಂದ ರಜತಂ ಎಂಬತಕ್ಕಂಥ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ತಥಾಚ ಅಸನ್ನಿಕೃಷ್ಟ ರಜತ ಬೋಧನಾಯ, ಚಕ್ಷುರಿಂದ್ರಿಯದಿಂದ ಸನ್ನಿಕರ್ಷ ಹೊಂದದೇ ಇರುವಂತಹ ರಜತದ ಜ್ಞಾನ ಬರಬೇಕು ಅಂತಾದರೆ ದೋಷೋಪಿ ಅವಶ್ಯಂ ಅಪೇಕ್ಷತೆ ಇತಿ ಭಾವೇನ. ದೋಷ ಎಂಬತಕ್ಕಂಥದ್ದು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಸನ್ನಿಕೃಷ್ಟ ತದ್ದೃಷ್ಟ್ಯೈ ಅಂತ. ಅಸನ್ನಿಕೃಷ್ಟಂ ಯದ್ ರಜತಂ,
ಸನ್ನಿಕರ್ಷ ಇಲ್ಲದೇ ಇರತಕ್ಕಂತಹ ಯಾವ ರಜತ ತದ್ದೃಷ್ಟಿ ಅದರ ಜ್ಞಾನ ಬರಬೇಕು ಅಂತಾದರೆ ದೋಷ ಎಂಬತಕ್ಕಂಥದ್ದು ಬೇಕೇ ಬೇಕು ಅಂತ 10 ನಿಮಿಷ ಬಿಟ್ಟು